ಸರ್ಕಾರಿ ನೌಕರರ ದಿನಾಚರಣೆಯ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಬೆಂಗಳೂರು ದಾವಣಗೆರೆ ಜಿಲ್ಲಾ ಶಾಖೆಯ ವತಿಯಿಂದ ಕಾರ್ಯಕ್ರಮ ಆರಂಭ ಮಾಡ್ತಿದ್ದೇವೆ. ಕಾರ್ಯಕ್ರಮದ ವೇದಿಕೆಯನ್ನು ನಿಮ್ಮೆಲ್ಲರ ನೆಚ್ಚಿನ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ವೀರೇಶ್ ಎಸ್ ಒಡೆಯನ್ಪುರ್ ಸರ್ ಅವರು ವಹಿಸ್ಕೋಬೇಕು ಅಂತ ಕೇಳ್ಕೊಳ್ತಾ, ಸದಸ್ಯರು, ಗೌರವಾಧ್ಯಕ್ಷರು, ಕಾರ್ಯಾಧ್ಯಕ್ಷರು, ಎಲ್ಲ ತಾಲೂಕುಗಳ ಅಧ್ಯಕ್ಷರು, ಹರಿಹರ ತಾಲೂಕು, ಜಗಳೂರು ತಾಲೂಕು, ನ್ಯಾಮತಿ ತಾಲೂಕು, ಹೊನ್ನಾಳಿ ತಾಲೂಕು, ಚನ್ನಗಿರಿ ತಾಲೂಕಿನ ಅಧ್ಯಕ್ಷರು, ರಾಜ್ಯ ಜಂಟಿ ಕಾರ್ಯದರ್ಶಿಗಳು ವೇದಿಕೆ ಮೇಲೆ ಬರಬೇಕು 2 ಜನ. ಅದೇ ರೀತಿ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು 4 ಜನ ವೇದಿಕೆಗೆ ಬರಬೇಕು ಅಂತೇಳಿ ನಿಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಕಾರ್ಯಕ್ರಮ ಅತ್ಯಂತ ವಿದ್ಯುಕ್ತವಾಗಿ ಈ ಕ್ಷಣದಲ್ಲಿ ಆರಂಭವಾಗಲಿದೆ. ಎಲ್ರಿಗೂ ಕೂಡ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿರ್ತಕ್ಕಂಥ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ ವಾಮದೇವಪ್ಪ ಸರ್ ಕೂಡ ವೇದಿಕೆ ಮೇಲೆ ಬರಬೇಕಂತೇಳಿ ನಾನು ಸವಿನಯವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಈ ದಿನ ಅತ್ಯಂತ ಸಡಗರ ಸಂಭ್ರಮದಿಂದ ರಾಜ್ಯ ಸರ್ಕಾರಿ ನೌಕರ ದಿನಾಚರಣೆಯನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಭವನದಲ್ಲಿ ಈ ದಿವಸ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ವೇದಿಕೆ ಕಾರ್ಯಕ್ರಮ ಈ ಕ್ಷಣದಲ್ಲಿ ಆರಂಭವಾಗಲಿದೆ. ವೇದಿಕೆ ಕಾರ್ಯಕ್ರಮದ ಅಧ್ಯಕ್ಷರ ಅನುಮತಿಯ ಮೇರೆಗೆ ನಾನು ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇನೆ. ಮೊದಲಿಗೆ ಪ್ರಾರ್ಥನೆಯನ್ನು ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಯುತ MD ಆಂಜನೇಯ ಸರ್ ಅವರು, ಜಗಳೂರು ತಾಲೂಕಿನ ಶಿಕ್ಷಕರು, ಇವರಲ್ಲಿ ಸವಿನಯ ಪ್ರಾರ್ಥನೆ. ವಿಘ್ನೇಶ್ವರಂ ವಿಶ್ವರೂಪಂ ವಿಶ್ವಕಾರಣಂ ವಿಘ್ನೇಶ್ವರಂ ವಿಶ್ವವಂದ್ಯಂ ವಂದೇಹಂ ಸಿದ್ಧಿವಿನಾಯಕಂ. ಶರಣು ಶರಣು ಗಣನಾಯಕ, ವರ ನೀಡು ನೀ ನಮಗೆ ಗುಣದಾಯಕ. ಶರಣು ಶರಣು ಗಣನಾಯಕ, ವರ ನೀಡು ನೀ ನಮಗೆ ಗುಣದಾಯಕ. ನೀನಿಲ್ಲದೆ ಬಾಳೆಲ್ಲಿದೆ, ನೀನಿಲ್ಲದೆ ಬಾಳೆಲ್ಲಿದೆ, ಕೈ ಬಿಡದೆ ಕಾಪಾಡು ವಿನಾಯಕ. ಶರಣು ಶರಣು ಗಣನಾಯಕ, ವರ ನೀಡು ನೀ ನಮಗೆ ಗುಣದಾಯಕ. ಓಂಕಾರ ರೂಪನು ನೀನಲ್ಲವೇ, ಭಕ್ತಿಗೆ ಒಲಿದವ ನೀನಲ್ಲವೇ. ಓಂಕಾರ ರೂಪನು ನೀನಲ್ಲವೇ, ಭಕ್ತಿಗೆ ಒಲಿದವ ನೀನಲ್ಲವೇ. ವಿದ್ಯೆಗೆ ಅಧಿಪನು ನೀನಲ್ಲವೇ, ವಿದ್ಯೆಗೆ ಅಧಿಪನು ನೀನಲ್ಲವೇ. ನಿನ್ನಲ್ಲಿ ಒಂದಾಗಿ ನಾ ಬೇಡುವೆ. ಶರಣು ಶರಣು ಗಣನಾಯಕ, ವರ ನೀಡು ನೀ ನಮಗೆ ಗುಣದಾಯಕ. ಏಕದಂತನೇ ಲಂಬೋದರನೇ,
ಏಕದಂತನೇ ಲಂಬೋದರನೇ ಪಾಲಿಸು ನಮ್ಮನು ಪಾರ್ವತಿ ಸುತನೇ ಏಕದಂತನೇ ಲಂಬೋದರನೇ ಪಾಲಿಸು ನಮ್ಮನು ಪಾರ್ವತಿ ಸುತನೇ ಸಕಲ ಭೂಷಿತನೇ ಪರಶಿವತನಯನೇ ಸಕಲ ಭೂಷಿತನೇ ಪರಶಿವತನಯನೇ ಭಕ್ತಿಗೆ ಒಲಿಯುವ ಗಜವದನನೇ ಶರಣು ಶರಣು ಗಣನಾಯಕ ವರ ನೀಡು ನೀ ನಮಗೆ ಗುಣದಾಯಕ ನೀನಿಲ್ಲದೆ ಬಾಳೆಲ್ಲಿದೆ ನೀನಿಲ್ಲದೆ ಬಾಳೆಲ್ಲಿದೆ ಕೈ ಬಿಡದೆ ಕಾಪಾಡು ವಿನಾಯಕ ಶರಣು ಶರಣು ಗಣನಾಯಕ ವರ ನೀಡು ನೀ ನಮಗೆ ಗುಣದಾಯಕ ವರ ನೀಡು ನೀ ನಮಗೆ ಗುಣದಾಯಕ ವರ ನೀಡು ನೀ ನಮಗೆ ಗುಣದಾಯಕ. ಅತ್ಯಂತ ಸುಮಧುರವಾಗಿ ಸುಶ್ರಾವ್ಯವಾಗಿ ಆ ಭಗವಂತ ಗಣನಾಥನಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಸಾಗಲಿ ಅಂಥೇಳಿ ತಮ್ಮ ಮಧುರ ಕಂಠದಿಂದ ಪ್ರಾರ್ಥನೆಯನ್ನು ಮಾಡಿರುವಂತಹ ಜಗಳೂರು ತಾಲೂಕಿನ MD ಆಂಜನೇಯ ಸರ್ ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಸರ್. ಈಗ ಕಾರ್ಯಕ್ರಮವನ್ನು ಅಧಿಕೃತವಾಗಿ ನಾಡಗೀತೆಯೊಂದಿಗೆ ನಾವು ಆರಂಭ ಮಾಡ್ತಾ ಇದ್ದೇವೆ. ನಾಡಗೀತೆಯನ್ನು ಹಾಡಲಿಕ್ಕೆ ಶ್ರೀಯುತ ಹನುಮಂತ ನಾಯಕ್ ಮತ್ತು ತಂಡದವರು ಬರ್ತಾ ಇದ್ದಾರೆ. ದಯಮಾಡಿ ಎಲ್ಲರೂ ಎದ್ದು ನಿಂತು ನಾಡಗೀತೆಗೆ ಗೌರವವನ್ನು ಸಲ್ಲಿಸಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಎಲ್ಲ ಸದಸ್ಯರುಗಳು ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಈಗ ಒಂದು ಭರತನಾಟ್ಯ ಹೊನ್ನಾಳಿ ತಾಲೂಕಿನ ENT ಡಾಕ್ಟರ್ ಆಗಿರ್ತಕ್ಕಂಥ ಡಾಕ್ಟರ್ ಮೀನಾಕ್ಷಿ ಅವರಿಂದ ಎಲ್ಲ ವೇದಿಕೆಯ ಮೇಲೆ ಭರತನಾಟ್ಯ ಕಾರ್ಯಕ್ರಮ ಭಾರತೀಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತಹ ಈ ರಸಮಂಜರಿ ಕಾರ್ಯಕ್ರಮದಲ್ಲಿ ಅತ್ಯಂತ ಭಾರತದ ಹೆಮ್ಮೆಯಾಗಿರ್ತಕ್ಕಂಥ ಭರತನಾಟ್ಯವನ್ನು ನಿಮ್ಮೆಲ್ಲರ ಮುಂದೆ ಪ್ರದರ್ಶಿಸಲಿದ್ದಾರೆ ಹೊನ್ನಾಳಿಯ ENT ಡಾಕ್ಟರ್ ಆಗಿರ್ತಕ್ಕಂಥ ಡಾಕ್ಟರ್ ಮೀನಾಕ್ಷಿ ಮೇಡಮ್ ಅವರು. ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನ
श्रीगणवन्दितमोक्षप्रदायिनि मञ्जुळभाषिणि वेदनुते पङ्कजवासिनि देवसुपूजित सद्गुणवर्षिणि शान्तियुते जय जय हे मधुसूदन कामिनि आदिलक्ष्मि जय पालय माम्। ऐकलिकल्मषनाशिनि कामिनि वैदिकरूपिणि वेदमये क्षीरसमुद्भव मङ्गलरूपिणि मन्त्रनिवासिनि मन्त्रनुते मङ्गलदायिनि अम्बुजवासिनि देवगणाश्रितपादयुते जय जय हे मधुसूदन कामिनि धान्यलक्ष्मि जय पालय माम्। जय वरवर्णिनि वैष्णवि भार्गवि मन्त्रस्वरूपिणि मन्त्रमये सुरगणपूजित शीघ्रफलप्रद ज्ञानविकासिनि शास्त्रनुते भवभयहारिणि पापविमोचनि साधुजनाश्रितपादयुते जय जय हे मधुसूदन कामिनि धैर्यलक्ष्मि जय पालय माम्। जय जय दुर्गतिनाशिनि कामिनि सर्वफलप्रद शास्त्रमये रतगजतुरगपदादिसमानुत परिजनमण्डित लोकनुते हरिहर ब्रह्म सुपूजित सेवित तापनिवारिणि पादयुते जय जय हे मधुसूदन कामिनि श्रीगजलक्ष्मी पालय माम्। ऐगिरिनन्दिनि नन्दितमेदिनि विश्वविनोदिनि नन्दनुते गिरिवरविन्ध्यशिरोधिनि वासिनि विष्णुविलासिनि जिष्णुनुते भगवति हेशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते सुरवरवर्षिणि दुर्धरधर्षिणि दुर्मुखमर्षिणि हर्षरते त्रिभुवनपोषिणि शङ्करतोषिणि कल्मषमोषिणि घोषरते तनुजनिरोषिणि दिविसुतरोषिणि दुर्मदशोषिणि सिन्धुसुते जय जय हे महिषासुरमर्दिनि रम्यकपर्दिनि शैलसुते वै जगदम्ब मदम्ब कदम्ब वन प्रियवासिनि हासरते शिखरि शिरोमणि तुङ्ग हिमालय शृङ्गनिजालय मध्यगते मधु मधुरे मधुकैटभगञ्जिनि कैटभभञ्जिनि रासरते जय जय हे महिषासुरमर्दिनि रम्यकपर्दिनि शैलसुते ಹೊನ್ನಾಳಿಯ ಪ್ರಸಿದ್ಧ ENT ಡಾಕ್ಟರ್ ಆಗಿರ್ತಕ್ಕಂಥ ಡಾಕ್ಟರ್ ಮೀನಾಕ್ಷಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಸರ್ವರನ್ನು ಸ್ವಾಗತಿಸಬೇಕು ಅಂಥೇಳಿ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಂಥ ಶ್ರೀಯುತ ಪಾಲಾಕ್ಷಿ ಸರ್ ಅವರಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಸಂಜೆಯ ನಮಸ್ಕಾರಗಳು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಜಿಲ್ಲಾ ಶಾಖೆ ದಾವಣಗೆರೆ ವತಿಯಿಂದ ಸರ್ಕಾರಿ ನೌಕರರ ದಿನಾಚರಣೆ ಹಾಗೂ ಸಾಂಸ್ಕೃತಿಕ ಸಂಜೆಯ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ
ರಾಜ್ಯ ಸಂಘದ ಉಪಾಧ್ಯಕ್ಷರು, ಜಿಲ್ಲಾ ಸಂಘದ ಜಿಲ್ಲಾಧ್ಯಕ್ಷರು, ಮಿತ್ರರು ಆದಂತಹ ವೀರೇಶ್ ಎಸ್ ಒಡೆನ್ಪುರ್ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆಯೇ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ರಾಜ್ಯ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಸಿ ಎಸ್ ಷಡಾಕ್ಷರಿ ಅವರು ಮಾಡಬೇಕಾಗಿತ್ತು. ಇವತ್ತೇ ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಕಾರ್ಯಕ್ರಮ ಇದ್ದದ್ರಿಂದ ಅವರು ಕೊನೆ ಕ್ಷಣದಲ್ಲಿ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರೂ ಆದಂತಹ ಬಿ ವಾಮದೇವಪ್ಪ ಸರ್ ಅವರು ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಇನ್ನು ಕೆಲವೇ ಕ್ಷಣಗಳಲ್ಲಿ ಉದ್ಘಾಟನೆ ಮಾಡಲಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆಯೇ ಸರ್ಕಾರಿ ನೌಕರರ ದಿನಾಚರಣೆ ಅಂದರೆ ಕೇವಲ ಸರ್ಕಾರಿ ನೌಕರರು, ನೌಕರರಿಗಾಗಿ, ನೌಕರರಿಗೋಸ್ಕರ ಬರೀ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದರೆ ಮಾತ್ರ ಸಾಲದು. ಒಂದಷ್ಟು ಸರ್ಕಾರಿ ನೌಕರರು ಆಡಳಿತಶಾಹಿಯಲ್ಲಿ ಯಾವ ರೀತಿ ಕಾರ್ಯವನ್ನು ಎಸಗಬೇಕು ಅಂತಕ್ಕಂತಹ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡಿದಾಗ ದಾವಣಗೆರೆ ಜಿಲ್ಲೆಯಲ್ಲಿ ತಾವೆಲ್ಲ ಇಲ್ಲೇನು ನೆರೆದಿದ್ದೀರಿ, ತಾವೆಲ್ಲ ಸಾಕಷ್ಟು ಅವರ ಉಪನ್ಯಾಸಗಳನ್ನು ಕೇಳಿದಿರಿ. ನಿಜಕ್ಕೂ ಅವರು ವಿಶ್ರಾಂತ ಪ್ರಾಧ್ಯಾಪಕರು, ಪ್ರಾಚಾರ್ಯರಾಗಿ ಈ ಹಿಂದೆ ಸರ್ಕಾರಿ ಪ್ರಥಮ ದರ್ಜೆ ಕೋಹೆಡ್ ಕಾಲೇಜ್, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ಕೆಲಸ ನಿರ್ವಹಿಸಿದಂತಹ ಡಾಕ್ಟರ್ ದಾದಾಪೀರ್ ನವಿಲೆಹಾಳ್ ಅವರು ಜನಸ್ನೇಹಿ ಆಡಳಿತ ಅಂತಕ್ಕಂಥ ವಿಷಯವನ್ನು ಕುರಿತು 20 ನಿಮಿಷದ ಕಾಲ ವಿಶೇಷವಾದಂಥ ಉಪನ್ಯಾಸವನ್ನು ನೀಡಲಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆಯೇ ನಮ್ಮ ಜಿಲ್ಲಾ ಸಂಘದ ಖಜಾಂಚಿಗಳು, ನಾವೇನು ಇವತ್ತೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಜಿಲ್ಲೆಯಲ್ಲಿ, ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದರೂ ಕೂಡ ಆ ಎಲ್ಲ ಕಾರ್ಯಕ್ರಮಗಳ ಖರ್ಚು ವೆಚ್ಚಗಳನ್ನು ಸರಿಯಾದ ರೀತಿ ಸರಿದೂಗಿಸ್ತಕ್ಕಂತಹ, ಲೆಕ್ಕಪತ್ರಗಳನ್ನು ಇಡ್ತಕ್ಕಂತಹ, ಅತ್ಯಂತ ಜವಾಬ್ದಾರಿಯುತವಾದಂಥ ಕೆಲಸ ನಿರ್ವಹಿಸ್ತಾ ಇರತಕ್ಕಂತಹ, ಕಳೆದ ಅವಧಿಯಲ್ಲಿಯೂ ಖಜಾಂಚಿಗಳಾದ, ಈ ಅವಧಿಯಲ್ಲಿಯೂ ಖಜಾಂಚಿ ಆಗಿರ್ತಕ್ಕಂತಹ ಮಿತ್ರರು ಆದಂತಹ ಬಿ ಆರ್ ತಿಪ್ಪೇಸ್ವಾಮಿ ಅವರಿಗೆ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆಯೇ ಜಿಲ್ಲಾ ಸಂಘದ ರಾಜ್ಯ ಪರಿಷತ್ ಸದಸ್ಯರು, ರಾಜ್ಯ ಸಂಘದ ಎಲ್ಲ ಚಟುವಟಿಕೆಗಳನ್ನು ಸಮಗ್ರವಾಗಿ ತಿಳ್ಕೊಂಡು ಜಿಲ್ಲಾ ಸಂಘದಲ್ಲಿ ಪ್ರಚುರಪಡಿಸ್ತಕ್ಕಂತಹ ಓಬಳಪ್ಪ ಸರ್ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಜಿಲ್ಲಾ ಸಂಘದ ಕಾರ್ಯಾಧ್ಯಕ್ಷರು, ಆರೋಗ್ಯ ಇಲಾಖೆಯ ಆಲ್ ಕೇಡರ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಆದಂತಹ ಹಿರಿಯರು, ಮಿತ್ರರು ಆದಂತಹ ಪರಶುರಾಮಪ್ಪ ಸರ್ ಅವರು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಹಿಂದೆ ನನ್ನೊಟ್ಟಿಗೆ ರಾಜ್ಯ ಪರಿಷತ್ ಸದಸ್ಯರಾಗಿ, ಈ ಅವಧಿಯಲ್ಲಿ ಗೌರವಾಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರತಕ್ಕಂತಹ ಅತ್ಯಂತ ಕ್ರಿಯಾಶೀಲ ಮಿತ್ರರು ಆದಂತಹ ಎನ್ ಮಾರುತಿ ಸರ್ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತೋರ್ವ ಗೌರವಾಧ್ಯಕ್ಷರು, ಹಿರಿಯರು, ನಮ್ಮೆಲ್ಲ ಮಾರ್ಗದರ್ಶಕರು, ವಾಣಿಜ್ಯ ತೆರಿಗೆ ಇಲಾಖೆ ಉನ್ನತ ಹುದ್ದೆಯಲ್ಲಿರ್ತಕ್ಕಂತಹ ಆನಂದ್ ಗೌಡ್ರು ಸರ್ ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಎಲ್ಲ ಜಿಲ್ಲೆ ಸಂಘದಲ್ಲಿ ಎಲ್ಲ ಕಾರ್ಯಚಟುವಟಿಕೆಗಳು ಸಮಗ್ರವಾಗಿ ನಡಿಬೇಕು ಅಂದರೆ ಎಲ್ಲ ತಾಲೂಕುಗಳು ಅಂತಕ್ಕಂಥದ್ದು, ತಾಲೂಕು ಸಂಘಟನೆ ಅಂತಕ್ಕಂಥದ್ದು ಅತ್ಯಂತ ಅವಶ್ಯ. ಆ ನಿಟ್ಟಿನಲ್ಲಿ ವೇದಿಕೆಯ ಮೇಲೆ ಹರಿಹರ ತಾಲೂಕಿನ ಈ ಹಿಂದಿನ ಅಧ್ಯಕ್ಷರು, ಪ್ರಸ್ತುತ ಅಧ್ಯಕ್ಷರು ಆಗಿರ್ತಕ್ಕಂತಹ ಮಿತ್ರರಾದ ವಿಜಯ ಮಾಂತೇಶ್ ಅವರು ವೇದಿಕೆ ಮೇಲಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆಯೇ ನೆರೆಯ ಜಗಳೂರು ತಾಲೂಕಿನ ನನ್ನದೇ ಆದಂತಹ ಸಮಾಜಶಾಸ್ತ್ರ ವಿಷಯದ ಉಪನ್ಯಾಸಕರು, ಅತ್ಯಂತ ಅಚ್ಚುಕಟ್ಟಾಗಿ ವಿಷಯಗಳನ್ನು ಮಂಡಿಸ್ತಕ್ಕಂತಹ, ಭಾಷಣವನ್ನು ಮಾಡ್ತಕ್ಕಂತಹ ಮಿತ್ರರು ಆದಂತಹ
AL ತಿಪ್ಪೇಸ್ವಾಮಿ ಅವರು ಜಗಳೂರು ತಾಲೂಕು ಅಧ್ಯಕ್ಷರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆಯೇ ವಯಸ್ಸಿನಲ್ಲಿ ಚಿಕ್ಕವರಾದರೂ ಕೂಡ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡು ಪ್ರಪ್ರಥಮ ಬಾರಿಗೆ ಚನ್ನಗಿರಿ ಅಂತಕ್ಕಂತಹ ದಾವಣಗೆರೆ ಜಿಲ್ಲೆಯಲ್ಲಿ ಅತ್ಯಂತ ದೊಡ್ಡ ತಾಲೂಕಿನ ಅಧ್ಯಕ್ಷರಾದಂತಹ ಗಣೇಶ್ ಸರ್ ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈಗ ತಾನೇ ಹೊನ್ನಾಳಿ ತಾಲೂಕಿನ ಅಧ್ಯಕ್ಷರು ಅರುಣ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ನ್ಯಾಮತಿ ತಾಲೂಕಿನ ಅಧ್ಯಕ್ಷರು ಹಿರಿಯರು ಆದಂಥ ಸಿದ್ದೇಶಪ್ಪ ಜಿಗಣಪ್ಪನವರು ಕೂಡ ವೇದಿಕೆಗೆ ಆಗಮಿಸಲಿದ್ದಾರೆ. ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಜಿಲ್ಲಾ ಸಂಘದ ಸಂಘಟನೆಯಲ್ಲಿ ರಾಜ್ಯ ಸಂಘಕ್ಕೆ ಅತ್ಯಂತ ಕೊಂಡಿಯಾಗಿದ್ದುಕೊಂಡು ಸಂಘಟನೆ ಯಶಸ್ಸಿಗೆ ಸಹಕರಿಸ್ತಾ ಇರತಕ್ಕಂತಹ, ನನ್ನೊಟ್ಟಿಗೆ ಹಿಂದಿನ ಅವಧಿಯಲ್ಲಿ ಜಿಲ್ಲಾ ಕಾರ್ಯದರ್ಶಿಗಳಾಗಿ ಕೆಲಸವನ್ನು ನಿರ್ವಹಿಸಿದಂತಹ, ಪ್ರಸ್ತುತ ರಾಜ್ಯ ಸಂಘದ ಜಂಟಿ ಕಾರ್ಯದರ್ಶಿಗಳು ಆದಂತಹ ಬಿ ಶಿವಣ್ಣ ಸರ್ ಅವರು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಿಂದಿನ ಅವಧಿಯಲ್ಲಿ ಗೌರವಾಧ್ಯಕ್ಷರು, ಈ ಹಿಂದೆ ಸಂಘದ ವಿಭಿನ್ನ ಹಂತಗಳಲ್ಲಿ ಪದಾಧಿಕಾರಿಗಳಾಗಿ ಕೆಲಸವನ್ನು ನಿರ್ವಹಿಸಿದಂತಹ, ಹಾಗೆಯೇ ಸಂಘದ ವಿಭಿನ್ನ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಳ್ತಾ ಇರ್ತಕ್ಕಂತಹ ಮತ್ತೋರ್ವ ಜಂಟಿ ಕಾರ್ಯದರ್ಶಿಗಳಾದಂತಹ ತಿಪ್ಪೇಸ್ವಾಮಿ ಸರ್ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆಯೇ ರಾಜ್ಯ ಸಂಘದಲ್ಲಿ ನಮ್ಮ ಜಿಲ್ಲೆಯಲ್ಲಿ 4 ಜನ ಸಂಘಟನಾ ಕಾರ್ಯದರ್ಶಿಗಳು ಈ ಹಿಂದೆನೂ ಕೂಡ ಜಿಲ್ಲಾ ಸಂಘದಲ್ಲಿ ಸಕ್ರಿಯವಾಗಿ ಕೆಲಸ ನಿರ್ವಹಿಸಿದ್ದನ್ನು ಮನಗಂಡು ನಮ್ಮ ಜಿಲ್ಲಾಧ್ಯಕ್ಷರು, ರಾಜ್ಯಾಧ್ಯಕ್ಷರು ಅವರಿಗೆ ಉನ್ನತ ಸ್ತರದ ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲಿಗೆ ಗೋವಿಂದಪ್ಪ ಸರ್ ಅವರು ಆರೋಗ್ಯ ಇಲಾಖೆ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು, ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆಯೇ ಲೋಕೇಶ್ ಸರ್ ಅವರು ESI ಡಿಪಾರ್ಟ್ಮೆಂಟ್, ಅವರಿಗೂ ಕೂಡ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತೋರ್ವ ಮಿತ್ರರು GPT ಶಿಕ್ಷಕರು, ನಿಜಕ್ಕೂ ಏನು ಕಿರಿಯ ವಯಸ್ಸಿನ ಶಿಕ್ಷಕರನ್ನು ಅತ್ಯಂತ ಶಕ್ತಿಶಾಲಿಯಾಗಿ ಹಿಡಿದಿಡ್ತಕ್ಕಂತಹ, ಮೊನ್ನೆ ತಾನೇ ನಡೆದಂತಹ ಜಿಲ್ಲಾ ಕ್ರೀಡಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಇಡೀ ತಂಡವನ್ನು ಕಟ್ಕೊಂಡು ಕೆಲಸ ನಿರ್ವಹಿಸಿದಂತಹ ಮತ್ತೋರ್ವ ಸಂಘಟನಾ ಕಾರ್ಯದರ್ಶಿಗಳಾದಂತಹ ಮಂಜುನಾಥ್ ಸರ್ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮತ್ತೋರ್ವ ಸಂಘಟನಾ ಕಾರ್ಯದರ್ಶಿಗಳಾದಂತಹ ಶ್ರೀನಿವಾಸ್ ರೆಡ್ಡಿ ಸರ್ ಅವರು ವೇದಿಕೆಗೆ ಆಗಮಿಸಲಿದ್ದಾರೆ. ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇಡೀ ವೇದಿಕೆಯಲ್ಲಿ ಇಲ್ಲಿ ಭಾಳ ಕಡಿಮೆ ಸಂಖ್ಯೆಯಲ್ಲಿ ಮಹಿಳೆಯರು ಬಂದಿದ್ದರೂ ಕೂಡ ಇಡೀ ವೇದಿಕೆಯಲ್ಲಿ ಒಬ್ಬ ಮಹಿಳೆ ಭಾಳ ವಿಶೇಷವಾಗಿ ಕಂಗೊಳಿಸ್ತಾ ಇದ್ದಾರೆ. ಈ ಹಿಂದಿನ ಅವಧಿಯಲ್ಲಿ ನನ್ನೊಟ್ಟಿಗೆ ರಾಜ್ಯ ಪರಿಷತ್ ಸದಸ್ಯರಾಗಿ ಮತ್ತು ವಿಭಿನ್ನ ಹಂತದಲ್ಲಿ ಪದಾಧಿಕಾರಿಯಾಗಿ ಕೆಲಸವನ್ನು ನಿರ್ವಹಿಸಿದಂತಹ ಮಂಜಮ್ಮನವರು ರಾಜ್ಯ ಸಂಘದ ಸಾಂಸ್ಕೃತಿಕ ಕಾರ್ಯದರ್ಶಿಗಳಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದೆ. ನಾವೆಲ್ಲ ಕೂತು ಸರ್ಕಾರಿ ನೌಕರರ ದಿನಾಚರಣೆಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ಮಾಡಬೇಕು ಅಂದ್ಕೊಂಡಾಗ, ಯಾಕಂದರೆ ತಮಗೆಲ್ಲ ಗೊತ್ತಿದೆ, ಏಪ್ರಿಲ್ 21 ಏನು ನಾವು ಸಿವಿಲ್ ಸರ್ವಿಸಸ್ ಡೇ ಅಂತ ಮಾಡ್ತೀವಿ, ಅದರ ಅಂಗವಾಗಿ ನಡೆಸ್ತಕ್ಕಂಥ ಈ ಒಂದು ಸರ್ಕಾರಿ ನೌಕರರ ದಿನಾಚರಣೆ ಇದುವರೆವಿಗೂ 2021ರಿಂದ ಈ ಕಾರ್ಯಕ್ರಮ ಜಾರಿಗೆ ಬಂದಿದ್ದರೂ ಕೂಡ ಅದೇ ಸರಿಯಾದ ದಿನಾಂಕಕ್ಕೆ ನಡೀತಾ ಇರತಕ್ಕಂಥದ್ದು ಅಂದರೆ 2025ರಲ್ಲಿ ವೀರೇಶ್ ಎಸ್ ಒಡೆಯನ್ಪುರ್ ಅವರ ಅಧ್ಯಕ್ಷತೆಯಲ್ಲಿ ಮೊಟ್ಟ ಮೊದಲಿಗೆ ಏಪ್ರಿಲ್ 21ರಲ್ಲೇ ನಡೀತದ ಕಾರ್ಯಕ್ರಮ. ಹೇಗೆ ಮಾಡಬೇಕು ಅಂತ ವಿಚಾರ ಮಾಡಿದಾಗ ಇಡೀ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ, ದಾವಣಗೆರೆ ತಾಲೂಕನ್ನು ಒಳಗೊಂಡಂತೆ ಎಲ್ಲ ತಾಲೂಕುಗಳಿಂದ ಮೊನ್ನೆ ತಾನೇ ನಡೆದಂತಹ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದಂತಹ ಎಲ್ಲ ಪ್ರತಿಭೆಗಳಿಗೆ ಒಂದು ಸಾಂಸ್ಕೃತಿಕ ಸಂಜೆಯನ್ನು ಏರ್ಪಡಿಸಿ ಅವರಿಂದಲೇ ಕಾರ್ಯಕ್ರಮ ಕೊಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ತಾವೆಲ್ಲ ಕಾರ್ಯಕ್ರಮ ಆರಂಭ ಆಗೋದಕ್ಕಿಂತ ಮುಂಚಿತವಾಗಿ ಆಂಜನೇಯ, ಹನುಮಂತ ನಾಯಕ, ಹನುಮಂತಪ್ಪ, ಅಗರ್ತ ಸರ್, ಈಗ ತಾನೇ ಒಂದು ನಡೆದಂತಹ ಭರತನಾಟ್ಯ ಕಾರ್ಯಕ್ರಮ, ಆ ಮೇಡಮ್ನವರು ENT ಸ್ಪೆಷಲಿಸ್ಟ್ ಆದರೂ ಕೂಡ ಅಟ್ಲೀಸ್ಟ್ ವೇದಿಕೆಗೆ ಬಂದು ಭರತನಾಟ್ಯ ಮಾಡ್ತಾರೆ ಅಂದರೆ ನಿಜಕ್ಕೂ ಸರ್ಕಾರಿ ನೌಕರರಲ್ಲಿ ವಿಶೇಷವಾದಂಥ ಪ್ರತಿಭೆ ಇದೆ ಅಂತ. ಇಂತಹ 10 ಹಲವಾರು ನೌಕರರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಿರಿ. ಅವರೆಲ್ಲರಿಗೂ ಕೂಡ ಜಿಲ್ಲಾ ಸಂಘಟನೆ ವತಿಯಿಂದ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆಯೇ ಸರ್ಕಾರಿ ನೌಕರರ ದಿನಾಚರಣೆ ಇವತ್ತು ತಮಗೆ ಗೊತ್ತಿದೆ,
ದಾವಣಗೆರೆ ಜಿಲ್ಲೆಗೆ ನಾಳೆಯಿಂದ ಉಪಲೋಕಾಯುಕ್ತರ ಆಗಮನ 26ರವರೆಗೆ ಇದ್ರೂ ಕೂಡ ಆ ಒಂದು ವರ್ಕ್ನ ಶೆಡ್ಯೂಲ್ ಮಧ್ಯದಲ್ಲೂ ಕೂಡ ಈ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ ಅಂದರೆ ನಾವು ಭಾಳಷ್ಟು ದೊಡ್ಡ ಸಂಖ್ಯೆ ಅಂದ್ಕೊಳ್ಳೋಣ. ಯಾಕೆ ಅಂದರೆ ಎಲ್ಲರೂ ಕೂಡ ನಾಳಿನ ಕಾರ್ಯದ ಒತ್ತಡದಲ್ಲಿ ಎಲ್ಲಿದ್ದಾರೆ ಎಲ್ಲ ಸರ್ಕಾರಿ ನೌಕರರು. ತಮಗೆ ಗೊತ್ತಿದೆ, CEO ಕೂಡ DC ಇನ್ಚಾರ್ಜಲ್ಲಿದ್ದಾರೆ, SP ಮೇಡಮ್ನವ್ರಿರ್ಬೋದು, ಇಡೀ ಜಿಲ್ಲಾ ಮಟ್ಟದ ಎಲ್ಲ ಹಂತದ ಅಧಿಕಾರಿಗಳು ಕೂಡ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಇದ್ರೂ ಕೂಡ ಉಳಿದ ನೌಕರರು ಇವತ್ತು ಹೆಚ್ಚು ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮದ ಯಶಸ್ಸಿಗೆ ತಾವು ಬಂದಿದ್ದೀರಿ. ತಮಗೆ ಜಿಲ್ಲಾ ಸಂಘದ ವತಿಯಿಂದ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆಯೇ ಕಾರ್ಯಕ್ರಮದ ಪ್ರಚಾರದ ಹಿನ್ನೆಲೆಯಲ್ಲಿ ನಾವೇನು ಪ್ರಿಂಟಿಂಗ್ ಮೀಡಿಯಾ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ ಅಂತ ಏನು ಹೇಳ್ತೀವಿ, ಈ ಎರಡು ಮಾಧ್ಯಮಗಳು ಅತ್ಯಂತ ಮಹತ್ವಪೂರ್ಣ. ಆ ಎರಡು ಮಾಧ್ಯಮ ಮಿತ್ರರು ಈ ಕಾರ್ಯಕ್ರಮದ ಹೆಚ್ಚು ಪ್ರಚಾರ ಮಾಡಲಿಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಯಶಸ್ಸಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಒಂದು ಟೀ ಬಿಸ್ಕಿಟ್ ಕೊಡೋದ್ರಿಂದ ಹಿಡಿದು ಈ ಕಾರ್ಯಕ್ರಮ ಕೊನೆಯಲ್ಲಿ ತಮಗೆ ಅತ್ಯಂತ ಶಾಂತಿಯುತವಾಗಿ ಊಟ ಬಡಿಸುವವರೆಗೆ ಯಾರ್ಯಾರು ಸಹಕಾರವನ್ನು ನೀಡಿದ್ದಾರೆ, ಏನು ನಮ್ಮ ಮುಂದೆ ಕೂತಿರ್ತಕ್ಕಂತಹ ಈ ಧ್ವನಿ ಮಾಧ್ಯಮದವರಿಂದ ಹಿಡಿದು, ಯಾಕಂದ್ರೆ ನಾನು ಮಾತಾಡಬೇಕು ಅಂದರೆ ಅವರ ಒಂದಷ್ಟು ಸಲಹೆ, ಅವರ ಒಂದಷ್ಟು ಟ್ಯೂನಿಂಗು ಭಾಳ ಇಂಪಾರ್ಟೆಂಟ್. ಎಲ್ಲರನ್ನೂ ಒಳಗೊಂಡಂತೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ್, ಥ್ಯಾಂಕ್ ಯು, ಧನ್ಯವಾದ. ಜಿಲ್ಲಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ಪಾಲಾಕ್ಷಿ ಸರ್ ಅವರು ಕೂಡ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮದ ಔಚಿತ್ಯವೇನು, ಕಾರ್ಯಕ್ರಮದ ವಿಶೇಷವೇನು ಅಂತೇಳಿ ಪ್ರಾಸ್ತಾವಿಕವಾಗಿ ನುಡಿಬೇಕಂತೇಳಿ ನಮ್ಮ ರಾಜ್ಯ ಸಂಘದ ಉಪಾಧ್ಯಕ್ಷರು ಹಾಗೂ ನಮ್ಮ ಜಿಲ್ಲಾ ಸಂಘದ ಕ್ರಿಯಾಶೀಲ ಅಧ್ಯಕ್ಷರು ಸದಾ ನಗುಮಗದ ವೀರೇಶ್ ಎಸ್ ಒಡೆಯನ್ಪುರ್ ಸರ್ ಅವ್ರನ್ನ ಪ್ರಾಸ್ತಾವಿಕವಾಗಿ ಈ ಕಾರ್ಯಕ್ರಮಕ್ಕೆ ಮಾತನಾಡಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಮುಸ್ಸಂಜೆಯ ನಮಸ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಜಿಲ್ಲಾ ಶಾಖೆ ದಾವಣಗೆರೆ ವತಿಯಿಂದ ರಾಜ್ಯ ಸರ್ಕಾರಿ ನೌಕರರ ದಿನಾಚರಣೆ ಹಾಗೂ ನೌಕರರಿಗಾಗಿ ಸಂಗೀತ ಸಂಜೆ ಎಂಬ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿರುವ ನನ್ನ ಹಿರಿಯರು, ನನ್ನ ಮಾರ್ಗದರ್ಶಕರು, ನನ್ನ ಗುರುಗಳು ಆಗಿರ್ತಕ್ಕಂತಹ, ಜೊತೆಗೆ ದಾವಣಗೆರೆ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಿ ವಾಮದೇವಪ್ಪ ಸರ್ ಅವರೇ, ಈ ಒಂದು ಕಾರ್ಯಕ್ರಮದ ಉದ್ದೇಶಿಸಿ ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಉಪನ್ಯಾಸವನ್ನು ನೀಡಲಿರುವ ನಿವೃತ್ತ ಪ್ರಾಚಾರ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದಾದಾಪೀರ್ ನವಳ್ಯಾಳ್ ಸರ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಜಿಲ್ಲಾ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪಾಲಾಕ್ಷಪ್ಪ ಬಿ ಸರ್ ಅವರೇ, ಜಿಲ್ಲಾ ಸಂಘದ ಖಜಾಂಚಿಗಳಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ತಿಪ್ಪೇಸ್ವಾಮಿ ಸರ್ ಅವರೇ, ರಾಜ್ಯ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಓಬಳಪ್ಪ ಸರ್ ಅವರೇ, ಜಿಲ್ಲಾ ಸಂಘದ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಪರಶುರಾಮಪ್ಪ ಸರ್ ಅವರೇ, ಜಿಲ್ಲಾ ಸಂಘದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಮಾರುತಿ ಸರ್ ಅವರೇ, ಮತ್ತೊಬ್ಬ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಆನಂದಗೌಡ ಸರ್ ಅವರೇ, ಹರಿಹರ ತಾಲೂಕಾ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯಮಾಂತೆ ಸರ್ ಅವರೇ, ಜಗಳೂರು ತಾಲೂಕಾ ಅಧ್ಯಕ್ಷರಾಗಿರ್ತಕ್ಕಂಥ ತಿಪ್ಪೇಸ್ವಾಮಿ ಸರ್ ಅವರೇ, ಹೊನ್ನಳ್ಳಿ ತಾಲೂಕಾ ಅಧ್ಯಕ್ಷರಾಗಿರ್ತಕ್ಕಂಥ ಅರುಣ್ ಸರ್ ಅವರೇ, ಚನ್ನಗಿರಿ ತಾಲೂಕಾ ಅಧ್ಯಕ್ಷರಾಗಿರ್ತಕ್ಕಂಥ ಗಣೇಶ್ ಸರ್ ಅವರೇ, ರಾಜ್ಯ ಸಂಘದ ಸಂಘಟನಾ ಕಾರ್ಯದರ್ಶಿಯಾಗಿರ್ತಕ್ಕಂಥ ಗೋವಿಂದಪ್ಪ ಸರ್ ಅವರೇ, ಮತ್ತೊಬ್ಬ ರಾಜ್ಯ ಸಂಘದ ಸಂಘಟನಾ ಕಾರ್ಯದರ್ಶಿಯಾಗಿರ್ತಕ್ಕಂಥ ಲೋಕೇಶ್ ಸರ್ ಅವರೇ, ಮಂಜುನಾಥ್ ಸರ್ ಅವರೇ, ರಾಜ್ಯ ಸಂಘದ ಜಂಟಿ ಕಾರ್ಯದರ್ಶಿಯಾಗಿರ್ತಕ್ಕಂಥ ತಿಪ್ಪೇಸ್ವಾಮಿ ಸರ್ ಅವರೇ, ಮತ್ತೊಬ್ಬ ಜಂಟಿ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶಿವಣ್ಣ ಸರ್ ಅವರೇ, ರಾಜ್ಯ ಸಂಘದ ಸಾಂಸ್ಕೃತಿಕ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಮಂಜುಳಾ ಮೇಡಮ್ರವರೇ, ರಾಜ್ಯ ಸಂಘದ ತಾಲೂಕಾ ಸಂಘದ ಜಿಲ್ಲಾ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳೇ, ರಾಜ್ಯ ಸಾಂಸ್ಕೃತಿಕ ಕಾರ್ಯದರ್ಶಿಗಳೇ, ಹಿರಿಯ ಉಪಾಧ್ಯಕ್ಷರುಗಳೇ, ಸಹ ಕಾರ್ಯದರ್ಶಿಗಳೇ, ಜಂಟಿ ಕಾರ್ಯದರ್ಶಿಗಳೇ, ಸಂಘಟನಾ ಕಾರ್ಯದರ್ಶಿಗಳೇ, ಸಾಂಸ್ಕೃತಿಕ ಕಾರ್ಯದರ್ಶಿಗಳೇ, ಕ್ರೀಡಾ ಕಾರ್ಯದರ್ಶಿಗಳೇ, ಆಂತರಿಕ ಲೆಕ್ಕ ಪರಿಶೋಧನಾಧಿಕಾರಿಗಳೇ, ಜೊತೆಗೆ ಜಿಲ್ಲೆಯ ತಾಲೂಕಿನ ಸರ್ಕಾರಿ ನೌಕರ ಸಂಘದ ಎಲ್ಲ ಹಂತದ ಪದಾಧಿಕಾರಿಗಳೇ, ನಾಮನಿರ್ದೇಶಿತ ಸದಸ್ಯರೇ, ತಾಲೂಕಾ
ತಾಲೂಕು ಹಂತದ ಎಲ್ಲ ನಾಮನಿರ್ದೇಶಿತ ಸದಸ್ಯರೇ ಹಾಗೂ ಎಲ್ಲ ವೃಂದ ಸಂಘದ ಅಧ್ಯಕ್ಷರುಗಳೇ, ವೃಂದ ಸಂಘದ ಎಲ್ಲ ಹಂತದ ಪದಾಧಿಕಾರಿಗಳೇ, ಇಲ್ಲಿ ಆಗಮಿಸಿರ್ತಕ್ಕಂತಹ ಮಾಧ್ಯಮ ಮಿತ್ರರೇ, ಆತ್ಮೀಯರೇ, ಮೊಟ್ಟ ಮೊದಲನೇದಾಗಿ ಇವತ್ತು ಸರ್ಕಾರಿ ನೌಕರರ ದಿನಾಚರಣೆ. ನಾವೆಲ್ಲ ಇವತ್ತು ಸತ್ಯಮೇವ ಜಯತೆ, ಕರ್ತವ್ಯವೇ ದೇವರು, ಸರ್ಕಾರದ ಕೆಲಸ ದೇವರ ಕೆಲಸ, ಕಾಯಕವೇ ಕೈಲಾಸ ಅಂತ ಹೇಳಿ ತಿಳಿದು ಎಂಬ ಧ್ಯೇಯವನ್ನು ಇಟ್ಟುಕೊಂಡು ಸಾರ್ವಜನಿಕ ಸೇವೆಯನ್ನು ಮಾಡ್ತಕ್ಕಂತಹ ದಾವಣಗೆರೆ ಜಿಲ್ಲೆಯ ಸಮಸ್ತ ರಾಜ್ಯ ಸರ್ಕಾರಿ ನೌಕರರಿಗೆ ಸರ್ಕಾರಿ ನೌಕರರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಜೋರಾದ ಚಪ್ಪಾಳೆಯ ಮೂಲಕ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ಮೇಲೆ ತಮಗೆಲ್ಲ ಗೊತ್ತಿದೆ, 2021ರ ಮೊದಲು ಇವತ್ತು ಕೇಂದ್ರ ಸರ್ಕಾರವು ಭಾರತೀಯ ಆಡಳಿತಕ್ಕೆ ಸೇವೆಗೆ ಸೇರಿದ ಅಂದಿನ ಕೇಂದ್ರದ ಪ್ರಥಮ ಗೃಹ ಸಚಿವರಾಗಿರ್ತಕ್ಕಂತಹ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು 1947ರ ಏಪ್ರಿಲ್ 21ರಂದು IAS ಆಫೀಸರ್, ಆಡಳಿತ ಸೇವೆಗೆ ಸೇರಿದ ಪ್ರೊಬೇಷನ್ ಅಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂತಹ ದಿನವನ್ನು ಕೇಂದ್ರ ಸರ್ಕಾರ ಸಿವಿಲ್ ಸರ್ವಿಸ್ ಡೇ ಯನ್ನಾಗಿ ಆಚರಣೆಯನ್ನು ಮಾಡ್ತಾ ಇದೆ. ಇಂತಹ ಒಂದು ಸಿವಿಲ್ ಸರ್ವಿಸ್ ಡೇಯನ್ನು ಆಚರಣೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು 2021ನೇ ಸಾಲಿನಲ್ಲಿ ಅವರು ಕೂಡ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಳ್ತಾರೆ. ಆಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರ ಜೊತೆಗೆ ಮತ್ತು ಉನ್ನತ ಮಟ್ಟದ ಅಧಿಕಾರಿಗಳೊಂದಿಗೆ ಚರ್ಚಿಸಿ ನಾವು ಇದೇ ಒಂದು ನಾಗರಿಕ ಸೇವಾ ದಿನದಂದು ಸರ್ಕಾರಿ ನೌಕರರ ದಿನಾಚರಣೆಯನ್ನು ಏಕೆ ಆಚರಣೆಯನ್ನು ಮಾಡಬಾರ್ದು ಎಂಬ ಒಂದು ನಿಟ್ಟಿನಲ್ಲಿ ಎಲ್ಲರೊಂದಿಗೂ ಚರ್ಚೆಯನ್ನು ಮಾಡಿ 2021ನೇ ಇಸ್ವಿಯಲ್ಲಿ ಒಂದು ಆದೇಶವನ್ನು ಮಾಡ್ತಾರೆ. ಸರ್ಕಾರಿ ನೌಕರರ ದಿನಾಚರಣೆಯನ್ನು ಆಚರಣೆಯನ್ನು ಮಾಡಲಿಕ್ಕೆ ಸರ್ಕಾರದಿಂದ ಒಂದು ಸುತ್ತಲೆಯನ್ನು ಕೂಡ ಹೊರಡಿಸ್ತಾರೆ. ಅದೇ ದಿನ ಈ ಹಿಂದೆ 2021ರ ಹಿಂದೆ ರಾಜ್ಯ ಸರ್ಕಾರಿ ನೌಕರರಿಗೆ ಸರ್ವೋತ್ತಮ ಪ್ರಶಸ್ತಿಗಳನ್ನು ಕೂಡ ಗಣರಾಜ್ಯೋತ್ಸವ ದಿನದಿಂದ ಜನವರಿ 26ರಂದು ಗಣರಾಜ್ಯೋತ್ಸವ ದಿನದಂದು ಸರ್ವೋತ್ತಮ ಪ್ರಶಸ್ತಿಗಳನ್ನು ಕೂಡ ಕೊಡ್ತಾಯಿದ್ರು. ತದನಂತರ 2021ರ ಆದೇಶದಲ್ಲಿ ಮಾನ್ಯ ರಾಜ್ಯಾಧ್ಯಕ್ಷರು ಸರ್ಕಾರಿ ನೌಕರರ ದಿನಾಚರಣೆ ದಿನದಂದು ಸರ್ಕಾರಿ ನೌಕರರಿಗೆ ಸರ್ವೋತ್ತಮ ಸೇವಾ ಪ್ರಶಸ್ತಿಗಳನ್ನು ಕೂಡ ಕೊಡಬೇಕು ಎಂಬ ಒಂದು ನಿರ್ಧಾರವನ್ನು ಮಾಡಿ ಒಂದು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ತಾವು ಪ್ರಶ್ನೆಯನ್ನು ಮಾಡ್ಬೋದು, ಇವತ್ತು ಸರ್ಕಾರಿ ನೌಕರರ ದಿನಾಚರಣೆ ಇದೆ, ಆದರೆ ಸರ್ವೋತ್ತಮ ಪ್ರಶಸ್ತಿಗಳನ್ನು ಏಕೆ ಕೊಡ್ತಾ ಇಲ್ಲ ಅಂತೇಳಿ ತಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ 2023ನೇ ಇಸ್ವಿಯ ಸರ್ವೋತ್ತಮ ಪ್ರಶಸ್ತಿ ಆಯ್ಕೆ ಪ್ರಕ್ರಿಯೆ ಪೂರ್ಣಗೊಂಡಿದ್ದು 2024 ಹಾಗೂ 2025ನೇ ಸಾಲಿನ ಸರ್ವೋತ್ತಮ ಪ್ರಶಸ್ತಿಯ ಆಯ್ಕೆ ಪ್ರಕ್ರಿಯೆ ಹಂತದಲ್ಲಿದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಈಗ ರಜೆಯಲ್ಲಿರುವುದರಿಂದ ಈ ಒಂದು ಆಯ್ಕೆ ಪ್ರಕ್ರಿಯೆ ವಿಳಂಬವಾಗಿದೆ. ಮಾನ್ಯ ಜಿಲ್ಲಾಧಿಕಾರಿಗಳು ರಜೆ ಮುಗಿಸಿಕೊಂಡು ದಿನಾಂಕ 28ನೇ ತಾರೀಕಿಗೆ ಹಾಜರಾಗ್ತಾರೆ. ತದನಂತರ ಒಂದು ದಿನಾಂಕವನ್ನು ನಿಗದಿಪಡಿಸಿ ಸಭೆಯನ್ನು ಮಾಡಿ 2024 ಹಾಗೂ 2025ನೇ ಸಾಲಿನ ಸರ್ವೋತ್ತಮ ಪ್ರಶಸ್ತಿಗಳನ್ನು ಕೂಡ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಆ ಕಾರ್ಯಕ್ರಮವನ್ನು ಮುಂದಿನ ದಿನಮಾನಗಳಲ್ಲಿ ಅಂದರೆ SSLC ಹಾಗೂ PUC ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಸಮಾರಂಭ, ಜೊತೆಗೆ ಒಂದು ವಾರ್ಷಿಕ ಮಹಾಸಭೆ, ಸರ್ಕಾರಿ ನೌಕರರಿಗೆ ಒಂದು ಕಾರ್ಯಾಗಾರ, ಜೊತೆಗೆ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ದಾವಣಗೆರೆ ಜಿಲ್ಲೆಯ ಸಚಿವರನ್ನು ಹಾಗೂ ಸಂಸದರನ್ನು ಕರೆಸಿ ಒಂದು ಪ್ರೋಟೋಕಾಲ್ ಮೇಂಟೈನ್ ಮಾಡಿ ನಾವು ಉತ್ತಮವಾದಂತಹ ಕಾರ್ಯಕ್ರಮವನ್ನು ಮುಂದಿನ ದಿನಮಾನಗಳಲ್ಲಿ ಮಾಡುತ್ತೇವೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆತ್ಮೀಯರೇ, ಇವತ್ತು ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಈ 3 ಅಂಗಗಳು ಒಂದು ಕಾರ್ಯಾಂಗದ ಸರ್ಕಾರದ 3 ಭಾಗಗಳಾಗಿದ್ದು, ಇದರಲ್ಲಿ ಪ್ರಮುಖವಾಗಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು ಸಮಾಜದ ಆಶೋತ್ತರಗಳನ್ನು, ಸರ್ಕಾರದ ಯೋಜನೆಗಳನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ತಲುಪಿಸ್ತಕ್ಕಂತಹ ಕೆಲಸವನ್ನು ಮಾಡ್ತಕ್ಕಂಥದ್ದು ಕಾರ್ಯಾಂಗ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆಯಿಂದ ಬಯಸ್ತಾ ಇದ್ದೇನೆ. ಆತ್ಮೀಯರೇ, ಇಂತಹ ಕಾರ್ಯಾಂಗದ ವ್ಯವಸ್ಥೆಯಲ್ಲಿ ಇವತ್ತು ಸರ್ಕಾರಿ ನೌಕರರು ಒತ್ತಡದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ. ಹಾಗಾಗಿ ಇವತ್ತು ಸರ್ಕಾರಿ ನೌಕರರ ಜೊತೆಗೆ ನಾವು ನಮ್ಮ ಆರೋಗ್ಯದ ಕಡೆಗೆ ಗಮನವನ್ನು ಕೊಡಬೇಕಾಗಿದೆ. ಜೊತೆಗೆ ನಮ್ಮ ಕುಟುಂಬದ ಒಂದು ಸಮಯವನ್ನು ಕೊಟ್ಟು ಕುಟುಂಬವನ್ನು ಕಾಪಾಡ್ತಕ್ಕಂತಹ ಕೆಲಸವನ್ನು ಕೂಡ ನಾವು ಮಾಡಬೇಕಾಗಿದೆ. ಇವತ್ತು ಸರ್ಕಾರಿ ನೌಕರರಲ್ಲಿ ಒತ್ತಡದಿಂದ ಕೆಲಸವನ್ನು ನಿರ್ವಹಿಸಿ
ಹಲವಾರು ಜನರಿಗೆ ಹೃದಯಾಘಾತಗಳನ್ನು ನೋಡಿದ್ದೀರಿ, ಸಕ್ಕರೆ ಕಾಯಿಲೆಗಳು, BP ಇಂಥ ಹಲವಾರು ಕಾಯಿಲೆಗಳು ಇವತ್ತು ಸರ್ಕಾರಿ ನೌಕರಿಗೆ ಒದಗಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಹಿತವಾದ ಆಹಾರವನ್ನು, ಮಿತವಾದಂಥ ನಡಿಗೆಯನ್ನು ಮಾಡಿ ಉತ್ತಮವಾದಂಥ ಆರೋಗ್ಯವನ್ನು ಕಾಪಾಡಿಕೊಂಡು ನಮ್ಮ ಕುಟುಂಬವನ್ನು ಜವಾಬ್ದಾರಿಯುತವಾಗಿ ನಡೆಸಿಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಆತ್ಮೀಯರೇ, ಇಂತಹ ಒಂದು ಸಂದರ್ಭದಲ್ಲಿ ನಾವು ಸರ್ಕಾರಿ ನೌಕರರ ದಿನಾಚರಣೆ ಮಾಡಬೇಕಂತೇಳಿ ಒಂದು ನಿರ್ಧಾರವನ್ನು ಮಾಡಿದಾಗ ಸರ್ಕಾರಿ ನೌಕರರಿಂದ ಸರ್ಕಾರಿ ನೌಕರಿಗಾಗಿ, ಸರ್ಕಾರಿ ನೌಕರಿಗೋಸ್ಕರ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಎಂಬ ಹಿತದೃಷ್ಟಿಯನ್ನು ಇಟ್ಟುಕೊಂಡು ಇವತ್ತು ಈ ಒಂದು ಸಾಂಸ್ಕೃತಿಕ ಸಂಜೆ, ಸಂಗೀತ ಸಂಜೆ ಎಂಬ ಕಾರ್ಯಕ್ರಮವನ್ನು ಕೂಡ ನಾವು ಏರ್ಪಡಿಸಿದ್ದೇವೆ. ಈಗಾಗಲೇ ನಾವು ಒಂದು ಲಿಸ್ಟನ್ನು ಕೂಡ ತಯಾರನ್ನು ಮಾಡಿಕೊಂಡಿದ್ದೇವೆ. ಈ ಒಂದು ವೇದಿಕೆಯ ಮೇಲೆ ನಮ್ಮ ಆಯೋಜಕರು ಒಬ್ಬರು ಆದ ನಂತರ ಮತ್ತೊಬ್ಬರನ್ನು ಕರಿತಕ್ಕಂಥ ಕೆಲಸವನ್ನು ಮಾಡ್ತಾರೆ. ತಾವೆಲ್ಲರೂ ಸಹಕರಿಸಿ ಒಂದು ಹಲವಾರು ನಾವು ದಿನಾಚರಣೆಯನ್ನು ಸರ್ಕಾರದ ಆದೇಶದ ಮೇರೆಗೆ ಮಾಡ್ತಾ ಇದ್ದೇವೆ. ನಮಗಾಗಿ ಇರ್ತಕ್ಕಂಥ ಒಂದು ದಿನಾಚರಣೆ ಅಂತಂದರೆ ಅದು ಸರ್ಕಾರಿ ನೌಕರರ ದಿನಾಚರಣೆ. ನಾವು ಈ ಹಿಂದೆ 3 ವರ್ಷ ಕೋವಿಡ್ ಇತ್ತು, ಒಂದು ಕೋವಿಡ್ ಸಂದರ್ಭದಲ್ಲಿ ಕೂಡ ಈ ಒಂದು ದಿನಾಚರಣೆಯನ್ನು ಮಾಡಲಿಕ್ಕಾಗಲಿಲ್ಲ. ತದನಂತರ ವಿಧಾನಸಭೆ ಎಲೆಕ್ಷನ್ ಬಂತು, ತದನಂತರ MP ಎಲೆಕ್ಷನ್ ಬಂತು. ಹಾಗಾಗಿ ಈ ಒಂದು ಕಾರ್ಯಕ್ರಮ ವಿಳಂಬವಾಗಿ ಈ ಒಂದು 2025ನೇ ಸಾಲಿನಿಂದ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ಎಂಬ ಒಂದು ಹಿತದೃಷ್ಟಿಯನ್ನು ಇಟ್ಟುಕೊಂಡು ಇವತ್ತು ಸಾಂಸ್ಕೃತಿಕ ಸಂಜೆ ಎಂಬ ಕಾರ್ಯಕ್ರಮವನ್ನು ಕೂಡ ಏರ್ಪಾಡನ್ನು ಮಾಡಿದ್ದೇವೆ. ಈ ಕಾರ್ಯಕ್ರಮ ಮುಗಿದ ತಕ್ಷಣ ತಮಗೆಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಕೂಡ ಇದೆ. ದಯವಿಟ್ಟು ತಾವೆಲ್ಲರೂ ಸಮಾಧಾನದಿಂದ ಊಟವನ್ನು ಕೂಡ ಮಾಡಿಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಜೊತೆಗೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ತಮಗೆಲ್ಲ ಗೊತ್ತಿದೆ, ಉತ್ತಮವಾದಂತಹ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಈಗಾಗಲೇ ನಾನು ಈ ಒಂದು ದಿನಾಚರಣೆಯ ಮುಖಾಂತರ ತಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಸರ್ಕಾರಿ ನೌಕರರಾಗಿರ್ತಕ್ಕಂತಹ ನಾವುಗಳು ಇವತ್ತು ಉತ್ತಮವಾದಂಥ ಜೀವನವನ್ನು ನಡೆಸ್ತಾ ಇದ್ದೇವೆ ಅಂತ ಹೇಳಿದರೆ ಅದು ತಪ್ಪಾಗಲಾರದು. ಯಾಕಂದರೆ ಇವತ್ತು ನಾವು ಸಮಾಜದಲ್ಲಿ ಹಲವಾರು ರೈತರುಗಳನ್ನು ನೋಡ್ತಾ ಇದ್ದೇವೆ, ಇವತ್ತು ಬಡವರುಗಳನ್ನು ನೋಡ್ತಾ ಇದ್ದೇವೆ, ಇವತ್ತು ಕೂಲಿ ಕಾರ್ಮಿಕರನ್ನು ನೋಡ್ತಾ ಇದ್ದೇವೆ. ಅವರು ಎಷ್ಟೊಂದು ಇವತ್ತು ಸಂಕಷ್ಟದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತಂದರೆ ಅವರೆನ್ನೆಲ್ಲರನ್ನು ನಾವು ಹೋಲಿಕೆಯನ್ನು ಮಾಡಿಕೊಂಡಾಗ ಎಲ್ಲೋ ಒಂದು ಕಡೆ ಸರ್ಕಾರಿ ನೌಕರರು ಉತ್ತಮವಾದಂಥ ಒಂದು ವೇತನವನ್ನು ಪಡೆದುಕೊಂಡು ನಾವು ಜೀವನವನ್ನು ಸಾಗಿಸ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಯಾವುದೇ ತಾಲೂಕಿನಿಂದ ಆಗಿರಲಿ, ಯಾವುದೇ ಹಳ್ಳಿಯಿಂದ ಆಗಿರಲಿ, ಒಬ್ಬ ರೈತ ಆಗಿರ್ಬೋದು, ಒಬ್ಬ ಹಿಂದುಳಿದ ವರ್ಗದವರಾಗಿರ್ಬೋದು, ಒಬ್ಬ ಕೂಲಿ ಕಾರ್ಮಿಕ ಆಗಿರ್ಬೋದು, ಅವನ ಕೆಲಸಕ್ಕಾಗಿ ತಮ್ಮ ಕಚೇರಿಗೆ ಬಂದಿರತಕ್ಕಂತಹ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದಿಷ್ಟೇ, ಆ ವ್ಯಕ್ತಿಗಳಿಗೆ ಗೌರವವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಮೊದಲನೇದಾಗಿ. ಎರಡನೇದಾಗಿ ಆ ವ್ಯಕ್ತಿಯ ಸಮಸ್ಯೆಯನ್ನು ತಾವು ಆಲಿಸಿ ಆ ಸಮಸ್ಯೆಗೆ ಉತ್ತಮವಾದಂಥ ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿದಲ್ಲಿ ಈ ಒಂದು ಸರ್ಕಾರಿ ನೌಕರರಿಗೆ ಕೊಡ್ತಕ್ಕಂತಹ ಗೌರವ ಅಂತೇಳಿ ನಾನು ಪರಿಭಾವಿಸ್ತಾ ಇದ್ದೇನೆ. ಹಾಗಾಗಿ ತಾವೆಲ್ಲರೂ ಮುಂದಿನ ದಿನಮಾನಗಳಲ್ಲಿ ಉತ್ತಮವಾದಂಥ ಸೇವೆಯನ್ನು ಕೊಡ್ತಾ ಇದ್ದೀರಿ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ತಮಗೆಲ್ಲ ಗೊತ್ತಿದೆ, ಮಾನ್ಯ CM ಸಿದ್ದರಾಮಯ್ಯ ಸಾಹೇಬ್ರವರು ಇವತ್ತು ಸರ್ಕಾರಿ ನೌಕರರ ದಿನಾಚರಣೆ ಅಂಗವಾಗಿ ಇವತ್ತು ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಲೋಕಾರ್ಪಣೆಯನ್ನು ಮಾಡಿದ್ದಾರೆ. ಹಾಗಾಗಿ ಈ ಒಂದು ವೇದಿಕೆಯ ಮುಖಾಂತರ ಘನವೆತ್ತ ಸರ್ಕಾರದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ ಅವರಿಗೆ, DCM ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು ಸರ್ ಅವರಿಗೆ, ಸಚಿವ ಸಂಪುಟದ ಎಲ್ಲ ಸಚಿವರುಗಳಿಗೂ ಹಾಗೂ ಕರ್ನಾಟಕ ಘನವೆತ್ತ ಸರ್ಕಾರಕ್ಕೆ ನಾನು ಈ ವೇದಿಕೆ ಮೂಲಕ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಇನ್ನೊಂದು ನಮಗೆ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ, NPS ಅನ್ನು ಹೋಗಲಾಡಿಸಿ OPS ಅನ್ನು ಜಾರಿಗೆ ಮಾಡ್ತಕ್ಕಂಥದ್ದು. ದಯವಿಟ್ಟು ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಹಲವಾರು ನೌಕರರು NPS ನೌಕರರು ನಮಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಅಂಜುಮನ್ ಪರ್ವೇಜರವರ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆಯನ್ನು ಮಾಡಿ ಆ ಸಮಿತಿ ಈಗಾಗಲೇ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವ ಹಂತದಲ್ಲಿದೆ. ಇನ್ನೇನು ಕೆಲವು ದಿನಗಳಲ್ಲಿ ಆ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ತದನಂತರ ನಮ್ಮ ರಾಜ್ಯ ಸಂಘ ಆ ಒಂದು ಸಮಿತಿಯನ್ನು ಮತ್ತು ಸರ್ಕಾರಕ್ಕೆ ಒತ್ತಡವನ್ನು ಹಾಕಿ NPS ಅನ್ನು ಹೋಗಲಾಡಿಸಿ OPS ಅನ್ನು ಜಾರಿಗೆ ಮಾಡ್ತಕ್ಕಂಥ ಕೆಲಸವನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ CS ಷಡಾಕ್ಷರಿ ಅವರ ನೇತೃತ್ವದಲ್ಲಿ ಮಾಡುತ್ತೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ
ಗೊಳಿಸಲಿಕ್ಕೆ ತಾವೆಲ್ಲರೂ ಕಾರಣೀಭೂತರಾಗಿದ್ದೀರಿ. ಹಾಗಾಗಿ ಸಮಸ್ತ ದಾವಣಗೆರೆ ಜಿಲ್ಲೆಯ ಸರ್ಕಾರಿ ನೌಕರರಿಗೆ ಈ ವೇದಿಕೆ ಮೂಲಕ ನಾನು ವೈಯಕ್ತಿಕವಾಗಿ ಜಿಲ್ಲಾ ಸಂಘದ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ನನಗೆ ಮಾತಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತುಗಳಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ. ಥ್ಯಾಂಕ್ ಯು, ಧನ್ಯವಾದಗಳು. ಅತ್ಯಂತ ಸರಳವಾಗಿ ನಿಖರವಾಗಿ ಪ್ರಾಸ್ತಾವಿಕವಾಗಿ ಕಾರ್ಯಕ್ರಮವನ್ನು ನುಡಿದಿರುವಂತಹ ರಾಜ್ಯ ಉಪಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರು ಆಗಿರ್ತಕ್ಕಂತಹ ಸನ್ಮಾನ ಶ್ರೀ ವೀರೇಶ್ ಎಸ್ ಒಡೆನ್ಪುರ್ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಬಂದಿರತಕ್ಕಂಥವ್ರಿಗೆ ಮೇಲ್ಗಡೆ ಚೇರ್ ಖಾಲಿ ಇದ್ದಾವೆ, ಕೂರ್ಬೋದು ಅಂತ ಹೇಳ್ತಾ ಈಗ ಕಾರ್ಯಕ್ರಮನ ಅಧಿಕೃತವಾಗಿ ಉದ್ಘಾಟನೆ ಮಾಡಬೇಕು ಅಂತೇಳಿ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕು ಅಂತೇಳಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ ವಾಮದೇವಪ್ಪ ಸರ್ ಅವರಿಗೆ ಹಾಗೂ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ಕೂಡ ನಾನು ಮನವಿ ಮಾಡ್ತಾ ಇದ್ದೇನೆ. ದೀಪ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮದ ಉದ್ಘಾಟನೆ. ಭಾರತ ದೇಶದಲ್ಲೇ ಅತ್ಯಂತ ಸುಂದರವಾದ, ಸಮೃದ್ಧವಾದ ಮತ್ತು ಸಂಪದ್ಭರಿತವಾದ ರಾಜ್ಯವಾದಂತಹ ಕರ್ನಾಟಕ ರಾಜ್ಯದ ಅಧಿದೇವತೆಯಾಗಿರುವಂಥ ಕನ್ನಡ ತಾಯಿ ಭುವನೇಶ್ವರಿಗೆ ಅತ್ಯಂತ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾದ ನಮನಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ವೇದಿಕೆ ಮೇಲೆ ಇರುವಂಥ ಮತ್ತು ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಸಹೃದಯ ಕನ್ನಡಿಗರ ಪರವಾಗಿ ಈ ನಂದಾದೀಪವನ್ನು ಬೆಳಗಿಸೋರ ಮೂಲಕ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇನೆ ಅನ್ನುವಂಥ ಮಾತನ್ನು ಪ್ರಾರಂಭಿಕವಾಗಿ ಹೇಳ್ತಾ, ಈ ಕಾರ್ಯಕ್ರಮ ದಾವಣಗೆರೆ ಜಿಲ್ಲೆಯಲ್ಲೇ ವಿನೂತನವಾಗಿ ಅರ್ಥಪೂರ್ಣವಾಗಿ ಕುವೆಂಪುರವರ ಏನು ವಿಶ್ವಮಾನವ ಸಂದೇಶ ಸಾರಿದಂಥ ಕುವೆಂಪುರವರ ಕನ್ನಡ ಭವನದಲ್ಲಿ ನಾಡೋಜ ರಾಷ್ಟ್ರಕವಿ ಡಾಕ್ಟರ್ GS ಶಿವರುದ್ರಪ್ಪ ಅವರ ಸಭಾಂಗಣದಲ್ಲಿ ಪ್ರೊಫೆಸರ್ SP ರಂಗನಾಥ್ರವರ ವೇದಿಕೆಯಲ್ಲಿ ಆಯೋಜನೆಗೊಂಡಿರೋದು ನನಗಂತೂ ಅತ್ಯಂತ ಸಂತೋಷದ ಸಂಭ್ರಮದ ದಿನ ಅಂತ ಹೇಳ್ತಾ, ಇವತ್ತು ಈ ಸರ್ಕಾರಿ ನೌಕರರ ತಮ್ಮ ಜೀವಿತದ ಅತ್ಯಂತ ಸಂತೋಷದ ಕ್ಷಣಗಳಲ್ಲಿ ನಿಮ್ಮ ದಿನಾಚರಣೆಯನ್ನು ಇಡೀ ರಾಷ್ಟ್ರ ಮತ್ತು ನಾಡು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಂದು ರಾಜ್ಯ ನೌಕರರ ದಿನಾಚರಣೆಯನ್ನು ಸರ್ಕಾರಿ ನೌಕರರ ದಿನಾಚರಣೆಯನ್ನು ನಮ್ಮ ದಾವಣಗೆರೆ ಜಿಲ್ಲಾ ಘಟಕದ ಅಧ್ಯಕ್ಷರು ಮತ್ತು ಕರ್ನಾಟಕದ ಸರ್ಕಾರಿ ನೌಕರ ಸಂಘದ ಉಪಾಧ್ಯಕ್ಷರು, ಕ್ರಿಯಾಶೀಲರು, ದಕ್ಷರು, ಉತ್ತಮ ವಾಗ್ಮಿಗಳು ಆಗಿರುವಂತಹ ಸನ್ಮಾನ್ಯ ವೀರೇಶ್ ಒಡೆನ್ಪುರ್ ಅವರೇ ಮತ್ತು ನಿಕಟಪೂರ್ವ ಅಧ್ಯಕ್ಷರಾಗಿ ಈ ಜಿಲ್ಲಾ ಸರ್ಕಾರಿ ನೌಕರ ಸಂಘವನ್ನು ಅರ್ಥಪೂರ್ಣವಾಗಿ ಕೊಂಡೊಯ್ದು ಇವತ್ತು ಈ ಅಷ್ಟು ಮಧುರವಾಗಿ ಬೆಳೀಲಿಕ್ಕೆ ಸರ್ಕಾರಿ ನೌಕರರ ಬಾಂಧವ್ಯ ಹೆಚ್ಚಲಿಕ್ಕೆ ಕಾರಣೀಭೂತರಾಗಿ ಇವತ್ತು ಅನೇಕ ಮಾರ್ಗದರ್ಶನವನ್ನು ನೀಡ್ತಾ ಇರುವಂಥ ನನ್ನ ಆತ್ಮೀಯರಾದ ಮತ್ತು ಪ್ರಧಾನ ಕಾರ್ಯದರ್ಶಿಗಳಾಗಿ ಈ ಅವಧಿಯಲ್ಲಿ ಕಾರ್ಯನಿರ್ವಹಿಸ್ತಿರುವಂಥ ಶ್ರೀಯುತ ಪಾಲಕ್ಷರವರೇ, ಮತ್ತು ಇವತ್ತು ನಿಮಗೆ ಗೊತ್ತಿರಲಿ, ಕನ್ನಡ ನಾಡಿನಲ್ಲಿ ಮಧ್ಯ ಕರ್ನಾಟಕದಲ್ಲಿ ಅತ್ಯುತ್ತಮವಾದ ಕನ್ನಡತನವನ್ನು, ಕನ್ನಡ ಪ್ರೇಮವನ್ನು
ಕನ್ನಡದ ವಾಗ್ಜರಿಯನ್ನು ಜನರಿಗೆ ತಲುಪಿಸುವಲ್ಲಿ ಅತ್ಯಂತ ತ್ಯಾಗಮಯಗಳಾಗಿ ಕಾರ್ಯನಿರ್ವಹಿಸ್ತಿರುವಂಥ ನಮ್ಮ ಪ್ರಥಮ ದರ್ಜೆ ಸರ್ಕಾರಿ ಕಾಲೇಜಿನ ಮಾಜಿ ನಿವೃತ್ತ ಪ್ರಾಂಶುಪಾಲರು ಮತ್ತು ನನ್ನ ಆತ್ಮೀಯರು ಮತ್ತು ನಮ್ಮ ಸಾಹಿತ್ಯ ಪರಿಷತ್ನ ಮಾರ್ಗದರ್ಶಕರು ಆಗಿರುವಂಥ ಡಾಕ್ಟರ್ ದಾದಾಪೀರ್ ನವಲೇಹಾಳ್ ಅವರೇ ಮತ್ತು ವೇದಿಕೆ ಮೇಲಿರುವಂಥ ರಾಜ್ಯ ಘಟಕದ ಮತ್ತು ಜಿಲ್ಲಾ ಘಟಕದ ಮತ್ತು 5 ತಾಲೂಕು ಘಟಕಗಳ ಎಲ್ಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೇ ಮತ್ತು ನಮ್ಮ ಮುಂಭಾಗದಲ್ಲಿರುವಂಥ ಎಲ್ಲ ನಮ್ಮ ಜನ ಸೇವೆಯನ್ನು ಮಾಡ್ತಿರುವಂಥ ನನ್ನ ಎಲ್ಲ ಕನ್ನಡದ ಸರ್ಕಾರಿ ನಮ್ಮ ದಾವಣಗೆರೆ ಜಿಲ್ಲೆಯ ಸರ್ಕಾರಿ ನೌಕರ ಬಂಧುಗಳೇ ಮತ್ತು ಮಾಧ್ಯಮದ ಮಿತ್ರರೇ, ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ನಿಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುವಿದೆ ಮತ್ತು ದಾದಾಪೀರ್ ನವಲೇಹಾಳ್ ಅವರ ಜನಸ್ನೇಹಿ ಸರ್ಕಾರಿ ನೌಕರರ ಬಗ್ಗೆ ಮಾತನಾಡೋರಿದ್ದಾರೆ. ನಾನು ಹೇಳೋದಿಷ್ಟೇ, ಸಾಹಿತ್ಯ ಪರಿಷತ್ತಿಗೂ ಮತ್ತು ಸರ್ಕಾರಿ ನೌಕರಿಗೂ ಅವಿನಾಭಾವ ಸಂಬಂಧ ಇದೆ. ಸುಮಾರು ನೀವು ನಮ್ಮ ದಾವಣಗೆರೆ ಜಿಲ್ಲೆಯದೇ 16,000 ಸರ್ಕಾರಿ ನೌಕರರಿದ್ದಾರೆ ಅನ್ನುವಂಥದ್ದನ್ನು ನಾನು ಕೇಳಿದ್ದೇನೆ. ಇವತ್ತು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲೂ ಕೂಡ ದಾವಣಗೆರೆ ಜಿಲ್ಲೆಯಲ್ಲಿ 16,000 ಆಜೀವ ಸದಸ್ಯರನ್ನು ನಮ್ಮ ಸಾಹಿತ್ಯ ಪರಿಷತ್ತು ಹೊಂದಿದೆ ಅನ್ನೋದನ್ನು ಅತ್ಯಂತ ಅವಿನಾಭಾವ ಸಂಬಂಧ ಈ ಸಂಖ್ಯೆಯಲ್ಲಿ ಅಷ್ಟೇ ಅಲ್ಲ, ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಅನ್ಯೂನ್ಯತೆಯನ್ನು ನಾವು ಹಿಂದಿನಿಂದಲೂ ಕಾಪಾಡಿಕೊಂಡು ಬಂದಿದ್ದೇವೆ. ಅದರಲ್ಲಿ ಪಾಲಕ್ಷರು ಮತ್ತು ವೀರೇಶ್ ಒಡೆಂಪುರವರ ಕಾಲದಲ್ಲಿ ನಮ್ಮ ಇನ್ನೂ ಸಾಹಿತ್ಯ ಪರಿಷತ್ನ, ಯಾಕೆಂದರೆ ಹಿಂದೆ ಇದ್ದಂಥ ಉಜ್ಜನಪ್ಪನವರ ಕಾಲದಿಂದಲೂ ಕೂಡ ಸಾಹಿತ್ಯ ಪರಿಷತ್ಗೂ ಮತ್ತು ಸರ್ಕಾರಿ ನೌಕರ ಸಂಘಕ್ಕೂ ಅವಿನಾಭಾವ ರೇವಣಸಿದ್ದಪ್ಪನವ್ರ ಕಾಲದಿಂದಲೂ ಇದು ನಡ್ಕೊಂಡು ಬಂದಿದೆ ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತು ಸರ್ಕಾರಿ ನೌಕರರು ನಾವು ಸಂಘಟನೆಯಿಂದ ಇದ್ದರೆ ಏನನ್ನು ಬೇಕಾದರೂ ಸಾಧಿಸ್ಬೋದು ಅನ್ನಲಿಕ್ಕೆ ಇಂಥ ದಿನಾಚರಣೆಗಳಲ್ಲಿ ಸೇರಿಕೊಂಡಾಗ ಈಗ ತಾನೇ ಒಡೆಂಪುರವರು ಹೇಳಿದರು, ಈಗಾಗಲೇ ನಿಮಗೆ ಆರೋಗ್ಯ ವಿಮಾ ಯೋಜನೆಯನ್ನು ಇವತ್ತಿನಿಂದ ಜಾರಿಗೊಳಿಸ್ಯಾರಂತ. ನಮಗೆ ಬೇಕಾಗಿರೋದು, ನಾನು ಕೂಡ ಇವತ್ತು ಸರ್ಕಾರಿ ಸಂಬಳವನ್ನು ತೆಗೆದುಕೊಳ್ತಾ ಇರೋದ್ರಿಂದ ಹೇಳ್ತಾ ಇದ್ದೇನೆ, ನಾನು ನಮ್ಮ ಜಿಲ್ಲಾ ಸಹಶಿಕ್ಷಕರ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಅಧ್ಯಕ್ಷರಾಗಿದ್ದಾಗ ನಮ್ಮ ಸಹಶಿಕ್ಷಕರ ಬೆಂಬಲದೊಂದಿಗೆ 3 ಜನ MLCಗಳನ್ನು ವಿಧಾನ ಪರಿಷತ್ತಿಗೆ ಕಳಿಸಿಕೊಟ್ಟಂಥ ದಾಖಲೆ ನಮ್ಮ ಸಂಘಕ್ಕೆ ಅವತ್ತಿತ್ತು. ಅದು ಅವತ್ತು ಸಂಘಟನೆಯ ಪ್ರತೀಕವಾಗಿತ್ತು. ಇವತ್ತು ಇಡೀ ಸರ್ಕಾರ ಯಾರಿಗಾದರೂ ಮಾತು ಕೇಳುತ್ತೆ ಅಂದರೆ ಇವತ್ತು ಸರ್ಕಾರಿ ನೌಕರರಿಗೆ ಮಾತ್ರ ಅಂಥ ಶಕ್ತಿ ಇದೆ ಅಂತೇಳಿ. ಯಾಕೆ ಹೇಳ್ತಿದ್ದೇನೆ ಅಂದರೆ ನಿಮ್ಮಲ್ಲಿ ಅಂಥ ಸಂಘಟನೆ ಇದೆ ಅಂತೇಳಿ. ನಾವು ಮತ್ತು ನಮ್ಮ ಎಲ್ಲ ಸಮ್ಮೇಳನಗಳು, ಸಾಹಿತ್ಯ ಸಮ್ಮೇಳನಗಳು, ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಕ್ಕೂ ಕೂಡ ಸರ್ಕಾರಿ ನೌಕರರು 1 ದಿನದ ಸಂಬಳವನ್ನು ಕೊಟ್ಟಿದ್ದಾರೆ. ಮೊನ್ನೆ ನಾವು 14ನೇ ದಾವಣಗೆರೆ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಜಗಳೂರಿನಲ್ಲಿ ನಡೆದಾಗ ನಮ್ಮ ಇಲ್ಲಿ ತಿಪ್ಪೇಸ್ವಾಮಿ ಅವರಿದ್ದಾರೆ, ಅಲ್ಲಿನ ತಾಲೂಕು ಅಧ್ಯಕ್ಷರು, ಅವರು ನಾವು ಮತ್ತು ಅಲ್ಲಿನ MLA ಅವರು ಒಂದು ಸಭೆ ಕರೆದು ಹಿಂಗೆ ನಾವು ಕರೆ ಕೊಟ್ಟಾಗ ಅಲ್ಲಿನ ಸರ್ಕಾರಿ ನೌಕರರೆಲ್ಲ ಸೇರಿ 1 ದಿನದ ವೇತನ ಒಂದು ನಿರ್ದಿಷ್ಟ ನಿಗದಿಪಡಿಸಿದಂಥ ಹಿಡಿಗಂಟನ್ನು ಕೊಟ್ಟು ಅತ್ಯಂತ ರಾಜ್ಯ ಮಟ್ಟದ ಸಮ್ಮೇಳನದ ಉಪಾಧಿಯಲ್ಲಿ ನಡೆಸಿಕೊಟ್ಟಂಥ ಕೀರ್ತಿ ನಿಮ್ಮ ಸರ್ಕಾರಿ ನೌಕರರಿಗೆ ಸಲ್ಲುತ್ತೆ ಅನ್ನುವಂಥದ್ದನ್ನು ನಾನು ಅತ್ಯಂತ ಸಂತೋಷದಿಂದ ಹೇಳ್ತಾ ಇದ್ದೇನೆ. ಇವತ್ತು ಯಾವುದೇ ಜಿಲ್ಲೆ ಮತ್ತು ತಾಲೂಕು ಸಮ್ಮೇಳನಗಳು ನಡೆದಾಗ ನಾವೊಂದು ಮನವಿಯನ್ನು ಜಿಲ್ಲಾ ಸಂಘಕ್ಕೆ ಅಧ್ಯಕ್ಷರಿಗೆ ಸಲ್ಲಿಸಿದಾಗ ಅವರು ಸಂಘದಲ್ಲಿ ದುಡ್ಡು ಇಲ್ಲದಿದ್ದರೂ ಕೂಡ ಗೌರವವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ತಮ್ಮ ಜಾಬ್ನಲ್ಲಿದ್ದಂಥ ದುಡ್ಡನ್ನು ಅಲ್ಪ ಪ್ರಮಾಣದಲ್ಲಿ ಆದರೂ ಕೊಟ್ಟು ನಮ್ಮ ಸಮ್ಮೇಳನಕ್ಕೆ ನೆರವನ್ನು ಕೊಡ್ತಾ ಬಂದಿದ್ದಾರೆ ಅಂಥೇಳಿ ಅತ್ಯಂತ ಸಂತೋಷದಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಈ ಮಾತನ್ನು ಹೇಳ್ತಿದ್ದೇನೆ ಅಂದರೆ, ಇವತ್ತು ಸರ್ಕಾರಿ ನೌಕರರು ಇವತ್ತು ಅತ್ಯಂತ ಜನಮುಖಿ ಕಾರ್ಯವನ್ನು, ಇವತ್ತು ಸರ್ಕಾರ ಇವತ್ತು ಉತ್ಕೃಷ್ಟವಾಗಿ ಇವತ್ತು ಅಭಿವೃದ್ಧಿ ಹೊಂದಿದೆ ಅಂದರೆ ಇವತ್ತು ಜನಸಾಮಾನ್ಯರ ಕಷ್ಟಗಳನ್ನು ಅರಿತು ನಾವು ನೀವೆಲ್ಲರೂ ಸೇವೆಯನ್ನು ಮಾಡ್ತಾ ಇರೋದ್ರಿಂದಲೇ ಇವತ್ತು ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರ್ತಾಯಿದೆ. ಇವತ್ತು ಸುಮಾರು ಬಡ್ಜೆಟ್ನಲ್ಲಿ ನಮ್ಮ ಆಯವ್ಯಯದಲ್ಲಿ 25ರಿಂದ 27% ಒಟ್ಟು ಬಡ್ಜೆಟ್ನಲ್ಲಿ ಸರ್ಕಾರಿ ನೌಕರರ ಸಂಬಳಕ್ಕೆ ಹೋಗುತ್ತೆ ಅನ್ನುವಂಥ ಮಾತು ಕೇಳಿಬರ್ತದೆ. ಸರ್ಕಾರಿ ನೌಕರರು ಅಂದರೆ ಕೇವಲ ನಾವು ಕೆಲಸ ಮಾಡುವಂಥವ್ರು ಅಷ್ಟೇ ಅಲ್ಲ, ಒಬ್ಬ ಕಾರ್ಯಾಂಗ ಅಂತ ಏನು ಹೇಳಿದ್ರಲ್ಲ, ಇವತ್ತು ನಮ್ಮ ಸಚಿವ ಸಂಪುಟದಿಂದ ಹಿಡಿದು ಶಾಸಕರಿಂದ ಹಿಡಿದು ಜನಪ್ರತಿನಿಧಿಗಳಿಂದ ಹಿಡಿದು ಯಾರ್ಯಾರು ಸರ್ಕಾರದ ವೇತನವನ್ನು ತೆಗೆದುಕೊಳ್ತಾರೋ ಅವರೆಲ್ಲರೂ ಸರ್ಕಾರಿ ನೌಕರರ ವೇತನಕ್ಕೆ ಅದು ಜಮಾ ಆಗ್ತದೆ. ಅಂಥ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ನಿಜವಾಗಿ ಸೇವೆಯನ್ನು ಮಾಡುವಂಥವ್ರು ಯಾರಪ್ಪ ಅಂತೇಳಿದರೆ ಸರ್ಕಾರಿ ನೌಕರರು. ದೇಶದ ಅಥವಾ ನಮ್ಮ ನಾಡಿನ ಅಭಿವೃದ್ಧಿ ಆಗಬೇಕು ಅಂದರೆ ನಮ್ಮ ಪ್ರಾಮಾಣಿಕ ಸೇವೆ ಜನರಿಗೆ ಮುಟ್ಟುವಂಥ ಆದಾಗ ಮಾತ್ರ ದೇಶ ಅಥವಾ ನಾಡು ಅಭಿವೃದ್ಧಿ ಆಗುತ್ತೆ. ಅಂಥ ಕೆಲಸದಲ್ಲಿ ನೀವು ಪ್ರಾಮಾಣಿಕವಾಗಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀರಿ. ಆದ್ದರಿಂದಲೇ ದಾವಣಗೆರೆ
ಜಿಲ್ಲೆಗೆ ಬೇರೆ ಜಿಲ್ಲೆಗಳಿಗಿಂತ ಒಳ್ಳೆಯ ಹೆಸರು ಬರಲಿಕ್ಕೆ ಕಾರಣವಾಗಿದೆ ಅಂತ ಹೇಳ್ತಾ ಈ ಕೆಲಸವನ್ನು ನಮ್ಮ ರಾಜ್ಯಾಧ್ಯಕ್ಷರು ಷಡಾಕ್ಷಿ ಅವರು ಮಾಡಬೇಕಾಯಿತು. ಬಯಸದೇ ಬಂದ ಭಾಗ್ಯ ಅನ್ನುವಂತೆ ನನಗೆ ಇವತ್ತು ಈ ಉದ್ಘಾಟನೆಯನ್ನು ನೀವೆಲ್ಲರೂ ಸೇರಿ ಕೊಟ್ಟಿದ್ದೀರಿ ಅನ್ನೋ ಭಾವನೆಯನ್ನು ಇಟ್ಕೊಂಡು ನಾನು ಕೊನೆಯದಾಗಿ ನೀವು ಸರ್ಕಾರಿ ನೌಕರರು ತಮ್ಮ ತನು ಮನ ಧನವನ್ನು ಜನಸಾಮಾನ್ಯರ ಅಭಿವೃದ್ಧಿಗಾಗಿ ಶ್ರಮಿಸುವಂಥ ಸಂಕಲ್ಪವನ್ನು ಈ ಕರ್ನಾಟಕ ಸರ್ಕಾರಿ ನೌಕರರ ದಿನಾಚರಣೆಯೊಂದು ನೀವು ಮಾಡುವಂಥ ಸಂಕಲ್ಪವನ್ನು ಕೈಗೊಳ್ಳಿ ಅಂತ ನಾನು ಸಾಂಕೇತಿಕವಾಗಿ ಹೇಳ್ತಾ, ಕುವೆಂಪುರವರ ವಾಣಿ, ನೀವೆಲ್ಲಾದರೂ ಇರಿ, ನೀವೆಂತಾದರೂ ಇರಿ, ನೀವೆಂದೆಂದಿಗೂ ಕನ್ನಡವಾಗಿರಿ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಬಯಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ. ಉದ್ಘಾಟನಾ ಭಾಷಣವನ್ನು ಮಾಡಿರುವಂತಹ ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷರಿಗೆ ನಮ್ಮ ವೇದಿಕೆಯ ಪರವಾಗಿ ಗೌರವ ಸಮರ್ಪಣೆಯನ್ನು ಮಾಡ್ತಿದ್ದೇವೆ. ನಮ್ಮ ಜಿಲ್ಲಾಧ್ಯಕ್ಷರು ಹಾಗೂ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ವೀರೇಶ್ ಎಸ್ ಒಡೆಯನ್ಪುರ್ ಸರ್ ಅವರು ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು ಗೌರವಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ ಸರ್. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಂದು ಮೆರಗನ್ನು ನೀಡಿರುವಂತಹ ಹಿರಿಯ ಜೀವ ನಮ್ಮ ಜಿಲ್ಲೆಯ ಶ್ರೀಯುತ ಹಿರಿಯರು ವಾಮದೇವಪ್ಪ ಸರ್ ಅವರು, ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ, ಅತ್ಯಂತ ಕಾತರದ ಕ್ಷಣ. ಯಾಕೆ ಕಾತರ ಅಂದರೆ 20 ನಿಮಿಷದಲ್ಲಿ ಉಪನ್ಯಾಸ ಮುಗಿಸ್ತಾರಂತೆ. ನಮ್ಮ ಸ್ವಾಗತದಲ್ಲಿ ಹೇಳ್ಬಿಟ್ರು 20 ನಿಮಿಷದಲ್ಲಿ ಉಪನ್ಯಾಸ ಮುಗಿಸುವಂತಹ ಸವಾಲನ್ನು ಸ್ವೀಕರಿಸ್ತಾಗಿರ್ತಕ್ಕಂಥವ್ರು ನಿಮ್ಮ ನೆಚ್ಚಿನ ಉಪನ್ಯಾಸಕರು, ದಾವಣಗೆರೆ ಜಿಲ್ಲೆ ಹೆಮ್ಮೆಯ ಸಾಹಿತಿಗಳಾಗಿರ್ತಕ್ಕಂಥ ಡಾಕ್ಟರ್ ದಾದಾಪೀರ್ ನವಿಲಾಳ್ ಸರ್ ಅವರಿಗೆ ನಾನು ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೇನೆ. ವಿಷಯ ಜನಸ್ನೇಹಿ ಆಡಳಿತ. ಎಲ್ಲರಿಗೂ ಸರ್ಕಾರಿ ನೌಕರರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಎಲ್ಲ ಹಿರಿಯರೇ ಮತ್ತು ಸ್ನೇಹಿತರೆ, ವೇದಿಕೆ ಮೇಲೆ ಭಾಳಷ್ಟು ಜನ ಇರೋದರಿಂದ ಸ್ನೇಹಿತರು ಎಲ್ಲರ ಹೆಸರನ್ನು ಕರೆಯೋದ್ರಲ್ಲೇ ನನಗೆ ಕೊಟ್ಟ 20 ನಿಮಿಷದಲ್ಲೇ 5 ನಿಮಿಷ ಹೋಗ್ಬಿಡುತ್ತೆ. ಅದಕ್ಕೆ ವೇದಿಕೆ ಮೇಲೆ ಇರುವ ಎಲ್ಲ ಹಿರಿಯ ಸ್ನೇಹಿತರೆ ಮತ್ತು ವೇದಿಕೆ ಮುಂಭಾಗದಲ್ಲಿರುವಂಥ ನನ್ನ ನೌಕರ ಬಂಧುಗಳೇ, ನಮ್ಮ ವೇದಿಕೆ ಮೇಲಿರುವಂಥ ಒಬ್ಬರು ನನ್ನ ನೈಬರು ಮತ್ತು ನನಗೆ ಭಾಳ ಕಾಲದ ಸ್ನೇಹಿತ. ನಾನು ಅವ್ರನ್ನ ತಮಾಷೆಗೆ ಚಿರನೌಕರ ಅಂತ ಕರಿತೀನಿ. ಪಾಲಾಕ್ಷಿ, ನಿವೃತ್ತಿ ಇಲ್ಲ ಮನುಷ್ಯನಿಗೆ, ಆ ನಿವೃತ್ತಿ ಇಲ್ಲ. ಮತ್ತು ಈ ನಮ್ಮ ಸರ್ಕಾರಿ ನೌಕರ ಸಂಘದಲ್ಲಿ ಅವರು ಶಾಶ್ವತ ಕಾರ್ಯದರ್ಶಿಯವರು. ಈ ಶಾಶ್ವತ ಕಾರ್ಯದರ್ಶಿಯ ಒತ್ತಾಯದ ಮೇರೆಗೆ ನಾನು ಇಲ್ಲಿ ಬಂದು ನಿಂತಿದ್ದೇನೆ. ಅವರು ಹೇಳಿದಾಗೆ 20 ನಿಮಿಷಗಳು ಒಂದೆರಡು ನಿಮಿಷ ಆಚೀಚೆ ಆಗ್ಬೋದು, ಸಹಿಸ್ಕೊಳ್ಳಿ. ನಾನು ಮೊದಲಿಗೆ ನಮ್ಮ ಸರ್ಕಾರಿ ನೌಕರರು ಇವತ್ತು ಯಾವ ಸ್ಥಿತಿಯಲ್ಲಿದ್ದಾರೆ, ಹೇಗೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅನ್ನುವ ಮಾತುಗಳನ್ನು ಹೇಳೋಕ್ಕೆ ಹೋಗೋದಿಲ್ಲ. ಆದರೆ ಒಟ್ಟಾರೆಯಾಗಿ ಒಂದು ಮಾತಿನಿಂದ ಶುರು ಮಾಡ್ತೀನಿ ನಾನು. ನಾವು ಯಾವುದನ್ನು ಆಡಳಿತ ಅಂತ ಕರೀತಾ ಇದ್ದೇವೆ, ಯಾವುದನ್ನು ಕಾನೂನು ಅಂತ ಕರೀತಾ ಇದ್ದೇವೆ, ಈ ಆಡಳಿತ ಮತ್ತು ಕಾನೂನಿಗೆ ಇರಲೇಬೇಕಾದಂಥ 2 ಗುಣಗಳನ್ನು ಕುರಿತು ಮಾತಾಡ್ತೀನಿ. ಒಂದು, ಆಡಳಿತಕ್ಕೆ ಅಂತಃಕರಣ ಇರಬೇಕು ಅಂತ ಸಹಜವಾಗಿ ಪ್ರಜಾಪ್ರಭುತ್ವ ಪ್ರೇಮಿಯಾದಂಥ ನನ್ನಂಥವರು ಬಯಸ್ತಾರೆ. ಆಡಳಿತಕ್ಕೆ ಅಂತಃಕರಣ ಇರಬೇಕು ಅಂತ ಒಂದು. ಎರಡನೇದು, ಕಾನೂನಿಗೆ ಕರುಳಿರಬೇಕು ಅಂತ ಮತ್ತೊಂದು ಮಾತು. ಕಾನೂನಿಗೆ ಕರುಳು ಇರಬೇಕು ಅಂತ. ಈ 2 ಪದಗಳಿದ್ದವಲ್ಲ, ಅಂತಃಕರಣ ಮತ್ತು ಕರುಳು ಇದ್ದರೆ ಎಲ್ಲ ಸರ್ಕಾರಿ ನೌಕರರು ಮತ್ತು ಆಡಳಿತ ಹೆಚ್ಚು ಮಾನವೀಯವಾಗಿರುತ್ತೆ ಅನ್ನುವುದನ್ನು ನಾನು ನಿಮಗೆ ಹೇಳಬೇಕಾಗಿಲ್ಲ. ಹಾಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಒಪ್ಪಿಕೊಂಡಿರುವಂಥ ನಮ್ಮಂಥ ದೇಶದಲ್ಲಿ ಶಾಸಕಾಂಗ ನಿರೂಪಿಸಿದ ಶಾಸನಗಳನ್ನು, 10 ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವ ಕೆಲಸವನ್ನು ಕಾರ್ಯಾಂಗ ಮಾಡುತ್ತೆ. ಹಾಗೆ ನೋಡಿದರೆ ಶಾಸಕಾಂಗ ಮತ್ತು ನ್ಯಾಯಾಂಗದ ಹೊರತಾಗಿ ಕಾರ್ಯಾಂಗ ಅತಿ ದೊಡ್ಡ ಕಾರ್ಯಪಡೆ. ಇದು ದೊಡ್ಡ ವರ್ಕ್ ಫೋರ್ಸ್ ಅಂತ ನಾವು ಏನು ಕರಿತೇವೆ, ಅತ್ಯಂತ ದೊಡ್ಡ ವರ್ಕ್ ಫೋರ್ಸ್ ಇದು ಕಾರ್ಯಾಂಗ. ನಮ್ಮ ದೇಶದಲ್ಲಿ ಕಳೆದ 78 ವರ್ಷಗಳಿಂದ ನಾವು ನೋಡ್ತಾ ಇರೋದು ಒಂದು ಬಗೆಯ ಪ್ರಜಾಪ್ರಭುತ್ವವನ್ನು ಮಾತ್ರ.
ಆ ಪ್ರಜಾಪ್ರಭುತ್ವದಲ್ಲಿ ನನ್ನ ಪ್ರಕಾರ 3 ಬಗೆಯ ಪ್ರಜಾಪ್ರಭುತ್ವ ಇದ್ದಾವೆ. ಒಂದನೇದು ಎಲೆಕ್ಟರಲ್ ಡೆಮಾಕ್ರಸಿ, ಚುನಾವಣಾ ಪ್ರಜಾಪ್ರಭುತ್ವ ಅನ್ನೋದು ಒಂದು. ಇದು ಎಲ್ಲ ಕಾಲಕ್ಕೂ ಇದೆ, ಇದರಲ್ಲಿ ಯಾವ ಲೋಪಗಳು ಆಗಿಲ್ಲ. ಪ್ರತಿ ನಿಯಮದ ಪ್ರಕಾರ 5 ವರ್ಷಕ್ಕೊಂದು ಸಲನೋ ಅಥವಾ ನಡುವೆ ಬೈ ಎಲೆಕ್ಷನ್ ಆದಾಗಲೋ ಎಲೆಕ್ಷನ್ಗಳಾಗ್ತವೆ, ಪ್ರತಿನಿಧಿಗಳು ನಿಲ್ತಾರೆ, ಯಾರೋ ಒಬ್ಬರು ಗೆಲ್ತಾರೆ, ಯಾವುದೋ ಒಂದು ಪಕ್ಷ ಸರ್ಕಾರವನ್ನು ನಿರ್ವಹಿಸುತ್ತೆ. ಇದೊಂದು ಪ್ರೋಸೆಸ್. ಇದು ಈ ಎಲೆಕ್ಟ್ರಲ್ ಪ್ರೋಸೆಸ್ ಇದೆಯಲ್ಲ, ಎಲೆಕ್ಟ್ರಲ್ ಪ್ರೋಸೆಸ್ಸನ್ನು ನಡೆಸೋದು ಕೂಡ ಒಂದು ಡೆಮಾಕ್ರಸಿ. ಎಲೆಕ್ಟ್ರಲ್ ಪ್ರೋಸೆಸ್ಸು ಯಾವುದೇ ಚ್ಯುತಿ ಬರದ ಹಾಗೆ ನಮ್ಮ ದೇಶದಲ್ಲಿ ಇದುವರೆಗೂ ನಡ್ಕೊಂಡು ಬಂದಿದೆ, ಅದಿದೆ. ಎರಡನೇದು ಪ್ರಜಾಪ್ರಭುತ್ವದ ಮಾದರಿ ಯಾವುದು ಅಂತಂದರೆ ಅದು ಸೋಷಿಯಲ್ ಡೆಮಾಕ್ರಸಿ, ಸಾಮಾಜಿಕ ಪ್ರಜಾಪ್ರಭುತ್ವ ಅಂತ ನಾವು ಕರೀತೀವಿ. ಮೂರನೇದು ಎಕನಾಮಿಕಲ್ ಡೆಮಾಕ್ರಸಿ, ಆರ್ಥಿಕ ಪ್ರಜಾಪ್ರಭುತ್ವ ಅನ್ನೋದು ಮೂರನೇದು. ಈ 2 ಮತ್ತು 3ನೇ ಪ್ರಜಾಪ್ರಭುತ್ವವನ್ನು ನಿಜವಾದ ಅರ್ಥದಲ್ಲಿ ಸ್ಥಾಪಿಸುವ ಆಶಯವನ್ನು, ಸ್ಥಾಪಿಸುವ ಜವಾಬ್ದಾರಿಯನ್ನು ನಿರ್ವಹಿಸೋದು ಯಾರು ಅಂತಂದರೆ ಈ ಕಾರ್ಯಾಂಗ. ಶಾಸಕಾಂಗವೂ ಅಲ್ಲ, ನ್ಯಾಯಾಂಗವೂ ಅಲ್ಲ. ಈ ಕಾರ್ಯಾಂಗಕ್ಕೆ ಇರುವಂಥ ಬಹಳ ದೊಡ್ಡ ಜವಾಬ್ದಾರಿ ಸಾಮಾಜಿಕ ಪ್ರಜಾಪ್ರಭುತ್ವವನ್ನು ಮತ್ತು ಆರ್ಥಿಕ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸುವ ಬಹಳ ದೊಡ್ಡ ಹೊಣೆಗಾರಿಕೆಯನ್ನು ನಿರ್ವಹಿಸುವುದು ಇವರು ಮಾತ್ರ. ಆದ್ದರಿಂದನೇ ಅದೊಂದು ದೊಡ್ಡ ವರ್ಕ್ ಫೋರ್ಸ್. ನಾವು ಕಳೆದ 10 ವರ್ಷಗಳ ಹಿಂದಕ್ಕೆ ಹೋಗೋದು ಬೇಡ, ಅಲ್ಲಿಂದ ಈಚೆಗೆ ಸರ್ಕಾರಿ ನೌಕರರ ಕಾರ್ಯದ ಒತ್ತಡಗಳು ವೈವಿಧ್ಯಮಯವಾಗಿದ್ದವೆ. ಯಾವಾಗ ನಾವು ಡಿಜಿಟಲೈಸ್ಡ್ ಆಗ್ತಾ ಬಂದ್ವಿ, ನಮ್ಮ ಆಡಳಿತದ ವಿಧಾನಗಳಲ್ಲಿ, ಕಾರ್ಯವೈಖರಿಗಳಲ್ಲಿ ಇ ಗವರ್ನೆನ್ಸ್ ಮತ್ತು ಗುಡ್ ಗವರ್ನೆನ್ಸ್ ಅನ್ನುವಂಥ ಪರಿಭಾಷೆಗಳು ಬಂದ ಮೇಲೆ ನಮ್ಮ ಸರ್ಕಾರಿ ನೌಕರರ ಭಾಳ ದೊಡ್ಡ ಒತ್ತಡಗಳು, ನಮ್ಮ ವೀರೇಶ್ ಹೇಳಿದಾಗೆ ಅವರಿಗೆ ಬೇರೆ ಬೇರೆ ಕಾಯಿಲೆಗಳಿಗೆ ಕಾರಣ ಆಗಿದ್ದವು. ಭಾಳ ಸಣ್ಣ ವಯಸ್ಸಿಗೆ ಕಾಯಿಲೆಗಳನ್ನು ತರುವಂಥ ಒತ್ತಡಗಳನ್ನು ನಮ್ಮ ಸರ್ಕಾರಿ ನೌಕರರು ಅನುಭವಿಸ್ತಾ ಇದ್ದಾರೆ. ಅದು ನಿಜವೂ ಹೌದು ಒಂದು ಅರ್ಥದಲ್ಲಿ. ಆದರೆ ನಾವು ನೆನಪಿಟ್ಕೊಳ್ಬೇಕು, ಪ್ರತಿಯೊಬ್ಬ ಸರ್ಕಾರಿ ನೌಕರನಿಗೆ 2 ಬಗೆಯ ಜೀವನಗಳಿದ್ದಾವೆ. ಒಂದು ಪರ್ಸನಲ್ ಲೈಫ್ ಇದೆ, ಇನ್ನೊಂದು ಪಬ್ಲಿಕ್ ಲೈಫ್ ಅಂತ ಇದೆ. ಪರ್ಸನಲ್ ಲೈಫಲ್ಲಿ ತಂದೆ ತಾಯಿ, ಹೆಂಡತಿ, ಮಕ್ಕಳು ಈ ಥರದ ಒಂದು ಸಂಬಂಧದ ಆವರಣದ ಒಳಗಡೆ ನಾವು ಇರ್ತೀವಿ ಪರ್ಸನಲ್ ಲೈಫಲ್ಲಿ. ಇವರೆಲ್ಲರನ್ನೂ ನಿಭಾಯಿಸಬೇಕಾದಂಥ ಹೊಣೆಗಾರಿಕೆ ಒಬ್ಬ ನೌಕರನಿಗೆ, ಅದು ಹೆಣ್ಣಿರ್ಬೋದು ಗಂಡಿರ್ಬೋದು, ಅವರಿಗೆಲ್ಲ ಇರ್ತವೆ. ಮತ್ತು ಅಲ್ಲಿ ಇರುವಂಥ ಅಪ್ಸ್ ಆ್ಯಂಡ್ ಡೌನ್ಸ್ ಕೂಡ ಸಹಜವಾಗಿರ್ತವೆ. ಒಂದು ಸಂಸಾರದಲ್ಲಿ ಇರಬಹುದಾದ ಎಲ್ಲ ಏರಿಳಿತಗಳು ಕೂಡ ಸಂಸಾರದಲ್ಲಿ, ನಮ್ಮ ಖಾಸಗಿ ಬದುಕಿನಲ್ಲಿ ಇದ್ದಾವೆ. ಈ ಖಾಸಗಿ ಬದುಕಿನಿಂದ ಹೊರಗೆ ಬಂದ ತಕ್ಷಣ ನಾವು ಅನುಭವಿಸೋದು ಒಂದು ಪಬ್ಲಿಕ್ ಲೈಫ್. ಅದು ನನ್ನ ಆಫೀಸಿನ ಒಳಗಿಂದ ಇರ್ಬೋದು, ಆಫೀಸಿನ ಹೊರಗಿಂದ ಇರ್ಬೋದು. ಇಲ್ಲಿ ಸಮಸ್ಯೆ ಏನಾಗ್ತಾ ಇದೆ ಅಂತಂದರೆ, ಪರ್ಸನಲ್ ಲೈಫಲ್ಲಿರುವಂಥ ಏರಿಳಿತಗಳನ್ನು ಹಾಗಾಗೆ ಲೋಡ್ ಮಾಡ್ಕೊಂಡೋಗಿ ಆಫೀಸಿಗೆ ತಗೊಂಡೋಗಿ ಬಿಟ್ಟರೆ ನಾವು ಅಲ್ಲಿನ ಲೋಡು ಮತ್ತು ಈ ಪರ್ಸನಲ್ ಲೈಫಿನ ಲೋಡು ಎರಡೂ ಹೆಚ್ಚಾಗಿ ಅದು ಎಲ್ಲೂ ನಾವು ಕಾರ್ಯವನ್ನು ಸುಸೂತ್ರವಾಗಿ ನಿರ್ವಹಿಸೋಕ್ಕಾಗದೇ ಇರುವಂಥ ಒತ್ತಡಗಳನ್ನು ಅನುಭವಿಸೋದು ಆಗುತ್ತೆ. ಅದಕ್ಕೆ ಪರ್ಸನಲ್ ಲೈಫಿನಿಂದ ಪಬ್ಲಿಕ್ ಲೈಫಿಗೆ ಹೋಗುವಾಗ ನಾವು ಖಾಲಿ ತಲೆಯಲ್ಲಿ ಹೋಗಬೇಕು. ಒಳಗಡೆ ನನ್ನ ಎದೆ ಒಳಗಡೆ ಆಗಲಿ, ನನ್ನ ತಲೆ ಒಳಗಡೆ ಆಗಲಿ ಯಾವುದೇ ಒತ್ತಡಗಳಿಲ್ಲದೆ ನಾನು ಹೋಗಬೇಕು ಅನ್ನುವಂಥ ಒಂದು ಮನಸ್ಥಿತಿಯನ್ನು ನಾವು ರೂಢಿಸ್ಕೊಳ್ಬೇಕು. ಮನೆಯ ಒತ್ತಡವನ್ನು ಆಫೀಸಿಗೆ, ಆಫೀಸಿನ ಒತ್ತಡವನ್ನು ಮನೆಗೆ ತಂದರೆ ಅಲ್ಲಿ ಆಫೀಸ್ನಲ್ಲೂ ಕೆಲಸ ನಿರ್ವಹಿಸೋಕ್ಕಾಗಲ್ಲ, ಮತ್ತು ಮನೆಗೆ ಬಂದಾಗ ಮನೆಯಲ್ಲಿ ಹೆಂಡತಿ ಮಕ್ಕಳು ತಂದೆ ತಾಯಿಗಳ ಜೊತೆಗೂ ನೆಮ್ಮದಿಯಿಂದ ಇರೋಕ್ಕಾಗಲ್ಲ. ಈ ಎರಡೂ ಬಗೆಯ ಒತ್ತಡಗಳಿಂದಾಗಿ ನಮ್ಮ ವೈಯಕ್ತಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರೋದ್ರಿಂದ ನಾವು ಅದನ್ನು ಹೆಚ್ಚು ಎಚ್ಚರಿಕೆಯಿಂದ ನಿಭಾಯಿಸಬೇಕಾದಂಥ ಸಮಸ್ಯೆ ಇದೆ. ನಮ್ಮ ಈ ಬ್ಯೂರೋಕ್ರಾಟಿಕ್ ಸೆಟಪ್ಪಲ್ಲಿ ಅಧಿಕಾರಶಾಹಿ ವ್ಯವಸ್ಥೆ ಅಂತ ಕರೀತೀವಲ್ಲ, ಈ ವ್ಯವಸ್ಥೆಯಲ್ಲಿ 10 ಇಲಾಖೆಗಳಿದ್ದಾವೆ. 10 ಇಲಾಖೆಗಳಲ್ಲಿ ಒಂದೊಂದು ಇಲಾಖೆಗಳ ಕಾರ್ಯವೈಖರಿಗಳು ಬೇರೆ, ಕಾರ್ಯಸ್ವರೂಪಗಳು ಬೇರೆ. ಆದರೆ ಎಲ್ಲರಿಗೂ, ಎಲ್ಲ ಸರ್ಕಾರಿ ನೌಕರರಿಗೂ ಕಾರ್ಯವೈಖರಿ, ಕಾರ್ಯಸ್ವರೂಪಗಳು ಬೇರೆ ಇರ್ಬೋದು. ಆದರೆ ಫ್ರೇಮ್ ಆಫ್ ರೂಲ್ಸ್ ಅಂತ ಏನು ಕರಿತೀವಿ, ನಿಯಮಗಳ ಚೌಕಟ್ಟು ಅಂತ ಏನು ಕರಿತೀವಿ, ಅದು ಒಂದೇ. ಆ ನಿಯಮಗಳ ಚೌಕಟ್ಟಿನಲ್ಲೇ ಆತ ಅಥವಾ ಅವಳು ಕಾರ್ಯನಿರ್ವಹಿಸಬೇಕಾದಂಥ ಅನಿವಾರ್ಯತೆ ಇರ್ತದೆ. ಇಂಥ ಅನಿವಾರ್ಯತೆ ಇರುವಾಗ ನಾವು ನಮಗೆ ನಿಜವಾಗಲೂ ಯಾರು ನಮ್ಮ ಸ್ಟೇಕ್ ಹೋಲ್ಡರ್ಸ್ ಯಾರು ಅಂತ ನಾವು ನೋಡ್ಕೊಳ್ಬೇಕು.
ಒಂದು ಆಫೀಸಿಗೆ ನಿಜವಾದ ಸ್ಟೇಕ್ ಹೋಲ್ಡರ್ಸ್ ಯಾರು? ನಾವು ಸರ್ಕಾರದ ಅನ್ನ ತಿಂತಾ ಇದ್ದೇವೆ. ಆ ಸರ್ಕಾರದ ಅನ್ನ, ಏ ಪುಟ್ಟ ಮಾತಾಡ್ಬೇಕಣ, ಹಲೋ ತಿಪ್ಪಣ್ಣನ ಮಗ ಅಲ್ಲ ನೀನು, ಸ್ವಲ್ಪ ಸುಮ್ಮನಿರ. ನಮ್ಮ ನೌಕರಿಯ ಸಂದರ್ಭದಲ್ಲಿ ನಮಗೆ 10 ಇಲಾಖೆಗಳ ನಡುವೆ ಒಡನಾಡುವಾಗ ಮತ್ತು ಕಾರ್ಯನಿರ್ವಹಿಸುವಾಗ ಒಂದು ಫ್ರೇಮ್ ಆಫ್ ರೂಲಲ್ಲಿ ನಾವು ಇರ್ತೀವಿ. ಆದರೆ ಆ ಒಂದು ಫ್ರೇಮ್ ಆಫ್ ರೂಲ್ನಲ್ಲಿ ಕೆಲಸ ಮಾಡುವಾಗ ನಾವು ಒಬ್ರಿಗೊಂದು ಮಾಡೋಕ್ಕಾಗಲ್ಲ. ಅದ್ರ ಜೊತೆಗೆ ಬಹಳ ಮುಖ್ಯ ಯಾವುದು ಅಂತಂದರೆ, ನಮ್ಮ ನಿಜವಾದ ಸ್ಟೇಕ್ ಹೋಲ್ಡರ್ಸು ನಮ್ಮ ಜನ. ಯಾರನ್ನು ಜನ ಅಂತ ನಾವು ಕರೀತಾ ಇದ್ದೇವೆ ಅವರು ನಮಗೆ ಅನ್ನ ಕೊಡ್ತಾ ಇದ್ದಾರೆ. ಯಾರನ್ನು ನಾವು ನಮ್ಮ ಹತ್ರ ಬರ್ತಾ ಇದ್ದಾರೆ, ನಮಗೆ ನಿಜವಾಗಲೂ ಸಂಬಳ ಯಾರಿಂದ ಸಿಗ್ತದೆ? ಅವರ ಬೆವರಿನಿಂದ, ಅವರ ಶ್ರಮದಿಂದ, ಅವರ ತೆರಿಗೆಯ ಹಣದಿಂದ ನಮಗೆ ಸಂಬಳ ಬರ್ತಾಯಿದೆ. ಹಾಗಾಗಿ ಅವರಿಗೆ ನಾವು ಯಾರಿಗೆ ಅಕೌಂಟಬಲ್ ಆಗಿರಬೇಕು ಅಂತಂದರೆ, ನಾವು ನಿಜಕ್ಕೂ ಉತ್ತರದಾಯಿಗಳಾಗಬೇಕಾದದ್ದು ಜನಕ್ಕೆ. ಜನ ಅಂದರೆ ಸರ್ಕಾರ. ಅದು ಒಂದು ಹಂತದವರೆಗೆ, ನಾನು ಎಲೆಕ್ಟ್ರಲ್ ಡೆಮೋಕ್ರಸಿ ಅಂತ ಏನು ಹೇಳಿದೆ, ಒಂದು ಹಂತದವರೆಗೆ ಎಲೆಕ್ಷನ್ ನಡೆದು ರಿಸಲ್ಟ್ ಬಂದು ಒಂದು ಪಕ್ಷ ಸರ್ಕಾರವನ್ನು ರಚಿಸುವವರೆಗೆ ಮಾತ್ರ ಒಂದು ಪಕ್ಷ. ಅದು ಸರ್ಕಾರ ರಚನೆ ಆದ ಮೇಲೆ ಅದು ಒಂದು ರಾಜ್ಯ ಸರ್ಕಾರ ಅಥವಾ ಒಂದು ಕೇಂದ್ರ ಸರ್ಕಾರ. ಪಕ್ಷಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಅಲ್ಲಿನಿಂದ ಸರ್ಕಾರ ರಚನೆ ಆದ ಕ್ಷಣದಿಂದ ಸರ್ಕಾರದ ಮಂತ್ರಿಗಳಿರ್ಬೋದು ಮತ್ತು ಸರ್ಕಾರದ ನೌಕರರಿರ್ಬೋದು, ಎಲ್ಲರೂ ಕೂಡ ಸರ್ಕಾರಿ ಸೇವಕರು. ಅವರು ನಮ್ಮನ್ನೆಲ್ಲ ಗೌರ್ಮೆಂಟ್ ಸರ್ವೆಂಟ್ಸ್ ಅಂತ KCSR ಕರೆಯೋದು. ಸರ್ಕಾರಿ ನೌಕರ ಅಂತ ಕರೆಯೋದಿಲ್ಲ, ಸರ್ಕಾರಿ ಸೇವಕ ಅಂತ ಕರೀತಾ ಇದ್ದಾರೆ. ಹಾಗಾಗಿ ನಾವು ಸೇವೆಯನ್ನು ಯಾರಿಗೆ ಒದಗಿಸಬೇಕು, ಯಾರಿಗೆ ನಾವು ಅಕೌಂಟಬಲ್ ಆಗಿರಬೇಕು ಅಂದರೆ ಜನಕ್ಕೆ. ಜನ ಅನ್ನುವ ಪದ ಇದೆಯಲ್ಲ, ಅದು ಬಹಳ ಅದ್ಭುತವಾದ ಪದ. ಅದು ಆ ಜನ ಅನ್ನೋದು ಗಂಡು ಅಲ್ಲ ಹೆಣ್ಣು ಅಲ್ಲ ಅಂತ ಒಬ್ಬ ಕವಿ ಹೇಳ್ತಾನೆ. ಜನಂ ಎಂಬುದದು ನಪುಂಸಕ ಲಿಂಗಂ ಅಂತ ಕರೀತಾನೆ ಒಬ್ಬ ಕೇಶಿರಾಜ ಅಂತ. ಹಾಗಲ್ಲ ವಾಸ್ತವದಲ್ಲಿ. ಜನ ಟೀ ಕೊಡೋನು ಗಾಜಿನ ಲೋಟದಲ್ಲಿ ಟೀ ಕೊಟ್ಟ, ನಮಗೆಲ್ಲ ಉಳಿದವರಿಗೆಲ್ಲ ಒಂದು ಪೇಪರ್ ಲೋಟದಲ್ಲಿ ಟೀ ಕೊಟ್ಟ. ಬರಗೂರು ರಾಮಚಂದ್ರಪ್ಪ ಒಂದೇ ಸಲಕ್ಕೆ ನಿಲ್ಲಿಸಿರೆ, ನಿಲ್ಲಪ್ಪ, ಕೊಡೋದಾದರೆ ಎಲ್ರಿಗೂ ಗಾಜಿನ ಲೋಟದಲ್ಲಿ ಟೀ ಕೊಡು, ಇಲ್ವಾ ಎಲ್ರಿಗೂ ಪೇಪರ್ ಲೋಟದಲ್ಲಿ ನಮಗೂ ಅದರಲ್ಲೇ ಕೊಡು ಅಂತ ಕೇಳಿದರು. ಇದು ತಕ್ಷಣಕ್ಕೆ ಸಾಧ್ಯ ಆಯ್ತಲ್ಲಿ. ಶಿವರಾಜ್ ತಂಗಡಿಗೆಯವರು ಅದನ್ನು ಒಪ್ಪಿದರು. ನಮ್ಮ ಎದುರುಗಡೆ ಇರೋರನ್ನ ನಾವು ಒಬ್ಬರು ಕಡಿಮೆ ಒಬ್ಬರು ಮೇಲು ಅನ್ನುವಂಥ ಮನಸ್ಥಿತಿ ಇದೆಯಲ್ಲ, ಇದರಿಂದ ಹೊರಗೆ ಬರಬೇಕು ನಾವು. ಡೆಮಾಕ್ರಸಿ ನಮಗೆ ಕಲಿಸಬೇಕಾದಂಥ ಬಹಳ ದೊಡ್ಡ ಮೌಲ್ಯ ಯಾವುದು ಅಂದರೆ, ಅದು ಕಾರ್ಯಾಂಗ ಸ್ಥಾಪಿಸಬೇಕಾದ ಮೌಲ್ಯ ಯಾವುದು ಅಂದರೆ ಈಕ್ವ್ಯಾಲಿಟಿ ಎನ್ನುವಂಥದ್ದು. ನಮ್ಮ ಸಂವಿಧಾನದಲ್ಲಿ ನಾವು ಅದನ್ನ ಹೇಳ್ಕೊಂಡಿದ್ದೇವೆ. ನಾನು ಈಗ ನಮ್ಮ ಚಿರ ನೌಕರನಿಗೆ ಹೇಳಿದೆ, ಇಲ್ಲೆಲ್ಲ ಏನೇನೋ ತಂದಿಟ್ಟರು ಅದನ್ನು ದಯಮಾಡಿ ತಿನ್ನೋಕ್ಕಾಗಲ್ಲ, ತಗೊಂಡು ಹೋಗಿ ಕೇಳ್ರಿ ಅಂದೆ ನಾನು. ಇಷ್ಟೊಂದು ಜನನ ಎದುರು ನಿಲ್ಲಿಸ್ಕೊಂಡು ನಾವು ಮಾತ್ರ ತಿನ್ನೋದಿದೆಯಲ್ರಿ, ಭಾಳ ಇನ್ಹ್ಯೂಮನ್ ಆದದ್ದು, ಸಿಕ್ಕಾಪಟ್ಟೆ ಇನ್ಹ್ಯೂಮನ್ ಆದದ್ದು. ಇದನ್ನು ಮಾಡಬಾರ್ದು ಯಾರು. ಹಾಗಾಗಿ ಅದನ್ನು ತಿನ್ನಬೇಡ್ರಿ ಅಂತ ಅವರೇ ಹೇಳಿದರು ಎಲ್ರಿಗೂ, ತಿನ್ನಬೇಡ್ರಿ ಸುಮ್ಮನೆ ಇದ್ಬಿಡ್ರಿ ಅಂತ. ಹಾಗಾಗಿ ನಮಗೆ ಒಂದು ಕನಿಷ್ಠ ತಿಳುವಳಿಕೆ ಏನು ಅಂತಂದರೆ, ನಮ್ಮ ಎದುರುಗಡೆಯವರು ಸುಮ್ಮನೆ ಕೂತಿರುವಾಗ ನಾನು ತಿನ್ನೋದು ಇದೆಯಲ್ಲ, ಅದು ಕ್ರೌರ್ಯ. ಅದು ನನ್ನ ಪ್ರಕಾರ ಕ್ರೌರ್ಯ. ಹಾಗಾಗಿ ಇದು ನಡೀಬಾರ್ದು ಅನ್ನುವ ಕಾರಣಕ್ಕೆ, ನಾವೆಲ್ಲ ಮನುಷ್ಯರು ಅನ್ನುವ ಕಾರಣಕ್ಕೆ ಇದಾಗಬೇಕು ಅನ್ನುವಂಥದ್ದು. ಮುಂದೆ ನಾನು ಇನ್ನೊಂದಿಷ್ಟು ಮಾಹಿತಿಗಳನ್ನು ಹೇಳ್ತೀನಿ. ಅಧಿಕಾರಶಾಹಿ ಅಂದರೆ ಬ್ಯೂರೋಕ್ರಾಟಿಕ್ ಸಿಸ್ಟಮ್ ಇದೆಯಲ್ಲ, ಒಂದು ಟೇಬಲ್ನಲ್ಲಿ ಕೂತ ವ್ಯಕ್ತಿ ಇನ್ನೊಂದು ಟೇಬಲ್ನ ಕೆಲಸವನ್ನು ಮಾಡೋದೇ ಇಲ್ಲ. ಒಂದು ವಾರ ಇರಲಿ, ತಿಂಗಳ ರಜೆ ಇರಲಿ, ಅವ್ರು ಬಂದಿಲ್ಲರಿ, ಬೀಗ ಹಾಕೊಂಡು ಹೋಗಿದ್ದಾರೆ, ನಮಗೆ ಗೊತ್ತಿಲ್ಲ ಅನ್ನುವಂಥ ಬ್ಯೂರೋಕ್ರಾಟಿಕ್ ಸಿಸ್ಟಮ್ ಇದೆ. ಆಮೇಲೆ ನಮ್ಮಲ್ಲಿ ಒಂದು ಅನಧಿಕೃತವಾದ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ, ಅನ್ಅಫಿಷಿಯಲ್ ಅಂಡರ್ಸ್ಟ್ಯಾಂಡಿಂಗ್. ನಮ್ಮಣ್ಣ ಮಂಡ್ಯ DC ಆಫೀಸಲ್ಲಿ ಕೆಲಸ ಮಾಡ್ತಿದ್ದ, ನಾನು ಮೈಸೂರಲ್ಲಿದ್ದೆ. ಮೈಸೂರಿಂದ ನಮ್ಮ ಅಣ್ಣ ನೋಡೋಣ ಅಂತ ಆಫೀಸ್ಗೆ ಹೋದರೆ ನಮ್ಮಣ್ಣ ಚೇರಲ್ಲಿ ಇರಲಿಲ್ಲ. ಎಲ್ಲೋದ್ರು ಅವರು ಅಂತ ಕೇಳಿದೆ, ನಾನು ಅಣ್ಣ ಅಂತ ಕೇಳಲಿಲ್ಲ. ಅವರು ಬರ್ತಾರೆ, ಕೂತ್ಕೊಳ್ರಿ ಸರ್ ಅಂದರು. ನಾನು ಅರ್ಧ ಗಂಟೆ ಆಯಿತು, 1 ಗಂಟೆ ಆಯಿತು, ಕುಂತೆ ಮೊಬೈಲ್ ಬೇರೆ ಇರಲಿಲ್ಲ ಅವಾಗ. ನನಗೆ ಸಿಟ್ಟು ಬಂದುಬಿಡ್ತು, ರೀ ಅವ್ರು ನಮ್ಮ ಅಣ್ಣ ಕಣ್ರಿ, ನಾನು ನೋಡಿದ್ರೆ ಗೊತ್ತಾಗಲಿಲ್ಲ ರೀ, ನನ್ನಂಗೆ ಇದ್ದಾರೆ ಅವರು, ನೀವೇನು ರೀ ಹಿಂಗೆ ಹೇಳ್ತಾ ಇದ್ದೀರಿ ಅಂತಂದೆ. ಸರ್ ಮೊದಲೇ ಹೇಳ್ಬೇಕಾ ಬೇಡ ಸರ್, ಅವ್ರು ನಾಗಮಂಗಲಕ್ಕೆ ಹೋಗಿದ್ದಾರೆ ಅಂತ. ಇದು ಸಿಸ್ಟಮ್. ನಾವು ನಿಜ ಹೇಳೋದೇ ಇಲ್ಲ. ಅವ್ನು ನಾಗಮಂಗಲಕ್ಕೇನು ಸುಳ್ಳಲ್ಲೇ ಹೋಗಿಲ್ಲ, ಅವನು ಅಫಿಷಿಯಲ್ ಡ್ಯೂಟಿ ಮೇಲೆ ಹೋಗಿದ್ದಾನೆ. ಅದನ್ನು ಹೇಳಿದ್ರೆ ಏನು ಗಂಟು ಹೋಗ್ತಿತ್ತು. ನಮ್ಮ ಅಣ್ಣಗೆ ಹೇಳಿದೆ, ನಾನು ಬಂದಮೇಲೆ ಹಿಂಗೆ ಮಾಡ್ತಾರೆ ನಿನ್ನ ಆಫೀಸ್ನಾಗೆ ಅಂತ. ಇದು ಸಮಸ್ಯೆ. ಹಾಗಾಗಿ ನಾವು ಸತ್ಯವನ್ನು ಹೇಳೋದೇ ಇಲ್ಲ.
ಸತ್ಯವನ್ನು ಹೇಳೋದು, ಪ್ರತಿಪಾದಿಸೋದು ಮತ್ತು ಕೇಳಿಸ್ಕೊಳ್ಳೋದು ಭಾಳ ಮುಖ್ಯ ನಮ್ಮ ಸರ್ಕಾರಿ ನೌಕರಿಗೆ. ಹಾಗಾಗಿ ಈ ಟೆಕ್ನಾಲಜಿಯನ್ನು ಬೇಸ್ ಮಾಡಿಕೊಂಡು ಆಡಳಿತವನ್ನು ಸಾಧ್ಯ ಮಾಡ್ತಾ ಇರುವಂಥ ಈ ಹೊತ್ತಿನಲ್ಲಿ ಟೆಕ್ನಾಲಜಿ ನಮಗೆ ಬರೀ ಆಡಳಿತ ಸೂತ್ರಗಳನ್ನು, ನಿಯಮಗಳನ್ನು ಕಲಿಸ್ಕೊಟ್ರೆ ಸಾಲದು, ನಮಗೆ ಹೃದಯವಂತಿಕೆಯನ್ನು ಕಲಿಸ್ಕೊಡ್ಬೇಕು. ಹಾಗಾಗಿ ಭಾಷೆಯನ್ನು ಕಲಿಸ್ಕೊಡ್ಬೇಕು. ಇವತ್ತು ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಯಾರೋ ಒಬ್ಬ DC ತಹಶೀಲ್ದಾರಿಗೆ ನೋಟಿಸ್ ಕೊಟ್ಟಿದ್ದಾರೆ, ನಿನಗೆ ಕನ್ನಡನೇ ಬರಲ್ಲ, ತಪ್ಪು ಕನ್ನಡ ಬರದ್ದೀಯಾ ಅಂತ. ಅದು ಕೀಬೋರ್ಡಿನಿಂದ ಆಗುವಂಥ ತಪ್ಪುಗಳು, ಮತ್ತು ನಾವು ಕನ್ನಡವನ್ನು ಸರಿಯಾಗಿ ಬಳಸಲ್ಲ, ಅದು ಆಗುತ್ತೆ. ಕನ್ನಡವನ್ನು ಎಲ್ಲೆಲ್ಲಿ ಸರಿಯಾಗಿ ಬಳಸ್ತೀವೋ ಅಲ್ಲಲ್ಲಿ ಹೃದಯವಂತಿಕೆ ಸಹಜವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾ, ಅಪ್ಡೇಟಿಂಗ್ ನಾಲೆಡ್ಜ್ ಆ್ಯಂಡ್ ಸ್ಕಿಲ್ ಅನ್ನೋದು ಇದೆಯಲ್ಲ ನಮ್ಮ ಆಡಳಿತದಲ್ಲಿ ಬಹಳ ಮುಖ್ಯವಾದದ್ದು. ಈ ಸ್ಕಿಲ್ ಮತ್ತು ನಾಲೆಡ್ಜ್ನಲ್ಲಿ ಅಪ್ಡೇಟ್ ಆಗೋದ್ರ ಮೂಲಕ ನಾವು ಜನರ ಹತ್ರ ಹೋಗ್ಬೋದು. ಜನ ನಮ್ಮ ಹತ್ರ ಬರೋದಲ್ಲ, ಜನರ ಹತ್ರ ಹೋಗ್ಬೋದು, ಅವರಿಗೆ ಸರಿಯಾದ ತಿಳುವಳಿಕೆಯನ್ನು ಕೊಡೋದು ಸಾಧ್ಯ ಆಗಬೇಕು. ಎಲ್ಲ ಸರ್ಕಾರಿ ನೌಕರರು ತಮ್ಮ ಎಲ್ಲ ಮಿತಿಗಳ ನಡುವೆ ನಮ್ಮ ನಾಲೆಡ್ಜ್ ಮತ್ತು ಸ್ಕಿಲ್ಗಳನ್ನು ಅಪ್ಡೇಟ್ ಮಾಡಿಕೊಳ್ಳುವ ಕೆಲಸವನ್ನು ಮಾಡಬೇಕು. ಎರಡನೇದು, ಇದು ಸರ್ಕಾರಿ ನೌಕರಿ ಒಂದು ಸಲ ಸೇರಿಬಿಟ್ಟೆ ಅಂತಂದರೆ ಮುಗಿತು ಕಣಪ್ಪ, ಇನ್ಮೇಲೆ ಸಂಬಳ ಬರುತ್ತೆ ತಿಂಗಳ, ರಿಟೈರ್ಡ್ ಆಗೋವರೆಗೂ ಹಿಂಗೆ ನಾನು ಅನ್ನೋಂಥವ್ರು ಇರ್ತಾರೆ. ನಮ್ಮ ಕಾಲೇಜಲ್ಲಿ ಒಬ್ಬ ಮೇಷ್ಟ್ರಿದ್ದ, ನಾನು ಹಿಂದೆ ಮಂಡ್ಯದಲ್ಲಿ ಕೆಲಸ ಮಾಡುವಾಗ. ಅವನು ನಾನು ಸೇರಿಬಿಟ್ಟಿದ್ದೀನಿ, ಇನ್ನೇನು ಓದೋ ಅವಶ್ಯಕತೆ ಇಲ್ಲ ಅಂತ ಇದ್ದ. ಅವನು ಸೇರಿಬಿಟ್ರೆ ಮುಗೀತು, ನಾವು ಸರ್ಕಾರಿ ನೌಕರನಾಗಿ ಅಧ್ಯಾಪಕನಾಗಿ ಓದೋ ಅವಶ್ಯಕತೆ ಇಲ್ಲ ಅಂತ. ಅಧ್ಯಾಪಕ ಮಾತ್ರ ಅಲ್ಲ, ಪ್ರತಿಯೊಬ್ಬ ಸರ್ಕಾರಿ ನೌಕರನು ನಿರಂತರವಾದ ಓದು ಮತ್ತು ಜ್ಞಾನದ ಗಳಿಕೆಯಲ್ಲಿ ನಿರತನಾಗಬೇಕು. ಇಲ್ಲದೆ ಹೋದರೆ ನಾವು ಹಿಂದುಳಿತೇವೆ, ನಮ್ಮ ಕೆಲಸಗಳಾಗಲ್ಲ, ನಾವು ಇನ್ನೊಬ್ಬರ ಹತ್ರ ಬೇಡಬೇಕಾಗತ್ತೆ, ಅಯ್ಯೋ ನನಗಿದು ಗೊತ್ತಾಗಲ್ಲ ಹೇಳ್ಕೊಡಪ್ಪ ಅನ್ಬೇಕಾಗತ್ತೆ. ಇಂಥ ದೈನ್ಯದ ಸ್ಥಿತಿಯಿಂದ ಹೊರಗೆ ಬರಬೇಕು ಅಂತಂದರೆ ನಾವು ಜ್ಞಾನದ ಮಾಲೀಕರಾಗಬೇಕು, ಬೇರೆ ದಾರಿಯೇ ಇಲ್ಲ. ಹಾಗಾಗಿ ನಮಗೆ ಸರ್ಕಾರ ಟಾರ್ಗೆಟನ್ನು ಫಿಕ್ಸ್ ಮಾಡುತ್ತೆ, ಇಂತಿಂಥ ದಿನಮಾನದ ಒಳಗಡೆ, ಕಾಲಮಿತಿಯ ಒಳಗಡೆ ಇಷ್ಟು ಕೆಲಸ ಆಗಲೇಬೇಕು ಅನ್ನುವಂಥ. ನೀವು ರೆವಿನ್ಯೂ ಡಿಪಾರ್ಟ್ಮೆಂಟ್ನವ್ರು ಕೇಳಬೇಕು, ಜಮಾಬಂದಿ ಬಂತಪ್ಪ ಅಂತಂದ್ರೆ ನಡ್ಗೋಗ್ಬಿಡ್ತಾರೆ. ತಹಶೀಲ್ದಾರು AC DC ಎಲ್ಲ ಬರ್ತಾರೆ, ಒಂದು ಕಡೆಯಿಂದ ಅರ್ದು ಬಿಡ್ತಾರೆ ನಮ್ಮನ್ನು ಅಂತೆಲ್ಲ. ಹಾಗೆ ಜಮಾಬಂದಿ ಅಂತ ಕೆಲಸ ಬೇರೆ ಇಲಾಖೆಗಳಿಗೂ ಇರ್ತವೆ, ಸಹಜವಾಗಿರ್ತವೆ. ಹಾಗಾಗಿ ನಾವು ಆ ಕಾಲಮಿತಿಯ ಒಳಗಡೆ ನಮ್ಮ ಟಾರ್ಗೆಟ್ಗಳನ್ನು ಫುಲ್ಫಿಲ್ ಮಾಡೋದ್ರ ಕಡೆ ಕೂಡ ನಾವು ಗಮನವನ್ನು ಕೊಡಬೇಕು ಅನ್ನೋದು ಕಾರಣಕ್ಕೆ. ಹಾಗಾಗಿ ಡೆಮಾಕ್ರಸಿಯಲ್ಲಿ ಒಂದು ಸರ್ಕಾರಕ್ಕೆ ಒಳ್ಳೆಯ ಹೆಸರು ತರೋದು ಕೂಡ ಕಾರ್ಯಾಂಗವೇ. ಸರ್ಕಾರದ ನಾನಾ ಯೋಜನೆಗಳು, ನಾನಾ ಶಾಸನಗಳು, ಅವುಗಳನ್ನು ಜನರ ಹತ್ರ ತರೋದಕ್ಕೆ ಬೇಕಾದ ದೊಡ್ಡ ಪಡೆ ಇದು ಕಾರ್ಯಾಂಗ. ಆದ್ದರಿಂದ ಒಂದು ಒಳ್ಳೆಯ ಹೆಸರು ಬರ್ತದೆ ಅಂತಂದರೆ ಸರ್ಕಾರಕ್ಕೆ, ಅದು ನಮ್ಮಿಂದ ಮಾತ್ರ ಅನ್ನುವಂಥ ಘನತೆ ಮತ್ತು ಆತ್ಮ ಪ್ರಶಂಸೆ ನಮಗಿರಬೇಕು. ಕಾರ್ಯಾಂಗದಿಂದ ಬರೋದದು, ಶಾಸಕಾಂಗದಿಂದ ಬರಲ್ಲ. ಕಾರ್ಯಾಂಗದಿಂದ ಆ ಘನತೆ ಸರ್ಕಾರಕ್ಕೆ ಬರುತ್ತೆ. ಮತ್ತು ಸಾಧ್ಯವಾದರೆ ಇದೇ ಕಾರ್ಯಾಂಗ ಒಂದು ಸರ್ಕಾರಕ್ಕೆ ಕೆಟ್ಟ ಹೆಸರನ್ನು ಕೂಡ ತರಬಲ್ಲದು, ಖಂಡಿತ ತರಬಲ್ಲದು. ಹಾಗಾಗಿ ನೀವು ಹಿಂದೆ ಬಂಗಾರಪ್ಪನವ್ರ ಪೀರಿಯಡಲ್ಲಿ ಏನಾಯಿತು ಅಂತ ಬಲ್ಲರಿ. ಕಾರ್ಯಾಂಗದ ಸ್ವೇಚ್ಛಾಚಾರದಿಂದಾಗಿ ಏನೇನು ಹೆಸರುಗಳು ನಡೆದವು, ಏನೇನು ಹಗರಣಗಳು ನಡೆದವು ಅಂತ ನಿಮಗೆ ಗೊತ್ತಿದೆ. ಹಾಗಾಗಿ ಅವನ್ನೆಲ್ಲ ವಿವರಿಸೋಕ್ಕೆ ಹೋಗಲ್ಲ ನಾನು. ಕಾರ್ಯಾಂಗದ ನಿಷ್ಠೆ ಮತ್ತು ಪ್ರಾಮಾಣಿಕತೆ ಒಂದು ಸರ್ಕಾರದ ಮರ್ಯಾದೆಯನ್ನು, ಘನತೆಯನ್ನು ಎತ್ತಿ ಹಿಡಿಯುವಲ್ಲಿ ತುಂಬ ದೊಡ್ಡ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ಸರ್ಕಾರಿ ನೌಕರರು ಟ್ರಾನ್ಸ್ಪರೆಂಟ್ ಆಗಿರಬೇಕು, ತಮ್ಮ ಕಾರ್ಯವೈಖರಿಯಲ್ಲಿ ಅಕೌಂಟಬಲ್ ಆಗಿರಬೇಕು, ಜನಕ್ಕೆ ಅಕೌಂಟಬಲ್ ಆಗಿರಬೇಕು. ನಮ್ಮ ಕಾರ್ಯದಕ್ಷತೆಯನ್ನು ಮತ್ತು ಪರಿಣಾಮಕಾರಿತನವನ್ನು ನಾವು ದಿನನಿತ್ಯ ಇವತ್ತಿಗಿಂತ ನಾಳೆ ಚೆನ್ನಾಗಿ ಮಾಡಬೇಕು, ನಾಳೆಗಿಂತ ನಾಡಿದ್ದು ಚೆನ್ನಾಗಾಗಬೇಕು ನಮ್ಮ ಕೆಲಸ, ಹಾಗೆ ಮಾಡಬೇಕು. ಎನ್ಕರೇಜಿಂಗ್ ಸಿಟಿಜನ್ ಇನ್ವಾಲ್ವ್ಮೆಂಟ್, ಪಾರ್ಟಿಸಿಪೇಷನ್ ಇನ್ ಗೌರ್ಮೆಂಟ್. ಜನರು ಕೂಡ ನಮ್ಮ ಜೊತೆಯಲ್ಲಿ ಭಾಗಿಯಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯವಾಗುವ ಹಾಗೆ ನಾವು ಕಾರ್ಯನಿರ್ವಹಿಸಬೇಕು. ಬಿಲ್ಡಿಂಗ್ ಎ ಸ್ಕಿಲ್ಡ್ ಆ್ಯಂಡ್ ಮೋಟಿವೇಟೆಡ್ ವರ್ಕ್ ಫೋರ್ಸ್. ಅತ್ಯಂತ ದೊಡ್ಡ ಕಾರ್ಯಪಡೆ ನಮ್ಮದಾಗಿರೋದ್ರಿಂದ ನಾವು ಸ್ಕಿಲ್ಡ್ ವರ್ಕ್ ಫೋರ್ಸನ್ನು ನಮ್ಮಲ್ಲೇ ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕು. ಇವೆಲ್ಲ ಇದ್ದಾವೆ. ಯೂಸಿಂಗ್ ಟೆಕ್ನಾಲಜಿ ಟು ಇಂಪ್ರೂವ್ ಸರ್ವಿಸ್ ಡೆಲಿವರಿ. ಒಳ್ಳೆಯ ಸರ್ವಿಸನ್ನು, ಸೇವೆಯನ್ನು ನಾವು ಕೊಡಬೇಕು ಅಂತಂದರೆ ನಾವು ಟೆಕ್ನಾಲಜಿಯನ್ನು ಯೂಸ್ ಮಾಡ್ಕೊಳ್ಬೇಕು. ಇವತ್ತು ಮೊಬೈಲ್ ಮತ್ತು ಟೆಕ್ನಾಲಜಿ ಇರೋದರಿಂದ ಎರಡೂ ಸಮಸ್ಯೆಗಳಿದ್ದಾವೆ. ಒಂದು, ತುಂಬ ವೇಗವಾಗಿ ಜನರನ್ನು ನಾವು ತಲುಪ್ತಾ ಇದ್ದೇವೆ ಅನ್ನೋದು ನಿಜ, ಮತ್ತು ಈ ಇಂಟರ್ನೆಟ್ಟು ಮತ್ತು ಸಾಮಾಜಿಕ ಜಾಲತಾಣಗಳ ಹುಚ್ಚು ಕುಣಿತದಿಂದ ಕೆಲಸಗಳು ನಿಧಾನ ಆಗ್ತಾಯಿದೆ ಅನ್ನೋದು ಕೂಡ ನಿಜ. ಹಾಗಾಗಿ ಇವೆಲ್ಲದರ ಜೊತೆಗೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಯಾವುದು ಅಂತಂದರೆ ಪ್ರಮೋಟಿಂಗ್ ಎಥಿಕ್ಸ್ ಆ್ಯಂಡ್ ಇಂಟೆಗ್ರಿಟಿ ಅಂತಾನೆ. ನಾವು ನಮ್ಮಲ್ಲಿ, ಅಂದರೆ ನಮ್ಮ ವರ್ಕ್ ಫೋರ್ಸ್ ಅಂತ ಏನಿದೆ, ನಮ್ಮಲ್ಲಿ ಒಂದು ಬಹಳ ದೊಡ್ಡ ನೈತಿಕತೆ ಬೇಕು.
ಮತ್ತು ಇಂಟೆಗ್ರಿಟಿ, ನಾವು ಅಖಂಡವಾಗಿ ಏಕಾಗ್ರವಾಗಿ ನಮ್ಮ ದೇಶದ ನಾಡಿನ ಸಮಗ್ರತೆಗಾಗಿ ಕೆಲಸ ಮಾಡ್ತೀವಿ ಅನ್ನುವಂಥ ಪ್ರಜ್ಞೆಯನ್ನು ಕೂಡ ಇದು ಬೆಳೆಸಬೇಕು. ಹಾಗಿದ್ದರೆ ಮಾತ್ರ ಕಾರ್ಯಾಂಗಕ್ಕೆ ಬಹಳ ದೊಡ್ಡ ಘನತೆ ಬರುತ್ತೆ ಎನ್ನುವ ಮಾತನ್ನು ಹೇಳಿ ಕಟ್ಟ ಕಡೆಗೆ ಒಂದು ಮಾತನ್ನು ಹೇಳ್ತೀನಿ. ಡೆಮಾಕ್ರಸಿ ಅಂದರೆ ಏನು? ಕಾರ್ಯಾಂಗ ಮೂಲಕವೇ ನಾವು ಡೆಮಾಕ್ರಸಿಯನ್ನು ಡಿಫೈನ್ ಮಾಡ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಯಾಕೆಂದರೆ ಡೆಮಾಕ್ರಸಿಯನ್ನು ಫಾರ್ ದ ಪೀಪಲ್, ಟು ದ ಪೀಪಲ್ ಹಿಂಗೆಲ್ಲ ಹೇಳ್ತಾ ಇದ್ದೀವಲ್ಲ ನಾವು, ಇದು ತುಂಬ ಹಳೆಯ ಡೈಲಾಗು. ಅದಕ್ಕಿಂತ ಹೆಚ್ಚಾಗಿ ಅದಕ್ಕೊಂದು ಬೇರೊಂದು ವ್ಯಾಖ್ಯಾನ ಇದೆ. ಡೆಮಾಕ್ರಸಿ ಈಸ್ ಅ ಸಿಸ್ಟಮ್ ಆಫ್ ಗೌರ್ಮೆಂಟ್. ಇದೊಂದು ಸರ್ಕಾರಿ ವ್ಯವಸ್ಥೆ. ಇದು ಏನದು ಅಂದರೆ ವೇರ್ ದ ಪವರ್ ಅಲ್ಟಿಮೇಟ್ಲಿ ರೆಸ್ಟ್ಸ್ ವಿತ್ ದ ಪೀಪಲ್. ಯಾವ ಸಮಾಜದಲ್ಲಿ ಅಲ್ಟಿಮೇಟ್ ಪವರ್ ಅನ್ನೋದು ಇದೆಯಲ್ಲ, ಪರಮಾಧಿಕಾರ ಅನ್ನೋದು ಇದೆಯಲ್ಲ, ಅದು ಜನರತ್ರ ಇದ್ದರೆ ಮಾತ್ರ ಅದನ್ನು ನಾವು ಪರಮಾಧಿಕಾರ ಅಂತೀವಿ. ಅದು ಒಂದು ಐದರ್ ಡೈರೆಕ್ಟ್ ಆರ್ ಥ್ರೂ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಅಂತಾನೆ. ಒಂದು ಡೈರೆಕ್ಟ್ ಡೆಮಾಕ್ರಸಿ ಇರ್ಬೋದು ಅಥವಾ ಥ್ರೂ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇರ್ಬೋದು. ನಮ್ಮಲ್ಲಿ ಥ್ರೂ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಮೂಲಕ ನಾವು ಪ್ರಜಾಪ್ರಭುತ್ವವನ್ನು ಕಾಪಾಡ್ಕೊಳ್ತೀವಿ. ದಿಸ್ ಮೀನ್ಸ್ ಸಿಟಿಜನ್ಸ್ ಹ್ಯಾವ್ ದ ರೈಟ್ ಟು ಪಾರ್ಟಿಸಿಪೇಟ್ ಇನ್ ಡಿಸಿಷನ್ ಮೇಕಿಂಗ್ ಪ್ರೋಸೆಸಸ್. ಜನ ನಿರ್ಧಾರವನ್ನು ಮಾಡುವಂಥ ಪ್ರಕ್ರಿಯೆಗಳಲ್ಲಿ ತಾವಾಗಿ ಸ್ವತಃ ಪ್ರೇರಣೆಯಾಗಿ ಪಾಲ್ಗೊಳ್ಳುವಂಥ ರೀತಿಯಲ್ಲಿ ಕಾರ್ಯಾಂಗ ಕೆಲಸ ಮಾಡಬೇಕಾಗುತ್ತೆ. ಮತ್ತು ಹೋಲ್ಡ್ ಲೀಡರ್ಸ್ ಅಕೌಂಟಬಲ್. ಆಗಬಹುದಾದ ಎಲ್ಲ ಅನಾಹುತಗಳಿಗೆ ಮತ್ತು ಒಳ್ಳೆಯ ಕೆಲಸಗಳಿಗೆ ಲೀಡರ್ ಆದವನು ಅಕೌಂಟಬಲ್ ಆಗಿರಬೇಕು ಅನ್ನುವಂಥ ಪ್ರಜ್ಞೆಯನ್ನು ನಮ್ಮ ಕಾರ್ಯಾಂಗ ಸೃಷ್ಟಿ ಮಾಡಿಕೊಡ್ಬೇಕು, ಬೇರೆ ಯಾರು ಮಾಡೋದಲ್ಲ ಅದನ್ನ. ಹಾಗಾಗಿ ಇಟ್ ಈಸ್ ಕ್ಯಾರೆಕ್ಟರೈಸ್ಡ್ ಬೈ ದ ಪ್ರಿನ್ಸಿಪಲ್ಸ್ ಆಫ್ ಈಕ್ವಾಲಿಟಿ, ಫ್ರೀಡಮ್ ಆ್ಯಂಡ್ ಜಸ್ಟಿಸ್. ಈ ಡೆಮಾಕ್ರಸಿ ಅನ್ನೋದು, ಈ ಕಾರ್ಯಾಂಗ ಅನ್ನೋದು ಒಂದು ಈಕ್ವಾಲಿಟಿಯನ್ನು, ಇನ್ನೊಂದು ಫ್ರೀಡಮನ್ನು, ಮತ್ತೊಂದು ಜಸ್ಟಿಸನ್ನು ಮತ್ತೆ ಹೆಜ್ಜೆ ಹೆಜ್ಜೆಗೆ ಸ್ಥಾಪನೆ ಮಾಡುವ ಕೆಲಸವನ್ನು ಅದು ಮಾಡಲೇಬೇಕಾಗುತ್ತೆ. ಹಾಗಾಗಿ ಈ ಮೂರು ಮೌಲ್ಯಗಳು ಏನಿದ್ದಾವೆ, ಈ ಮೂರು ಮೌಲ್ಯಗಳು ಇವತ್ತಿಗೂ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಜೀವಂತವಾಗಿ ಉಳಿಯೋದಕ್ಕೆ ಕಾರಣ ಆಗಿರೋದು ಶಾಸಕಾಂಗವೂ ಅಲ್ಲ, ನ್ಯಾಯಾಂಗವೂ ಅಲ್ಲ, ಪತ್ರಿಕಾಂಗವೂ ಅಲ್ಲ. 4ನೇ ಅಂಗ ಅಂತ ನಾವು ಕರಿತೀವಿ, 4th ಎಸ್ಟೇಟ್ ಅಂತ ಅದನ್ನು ಕರಿತೀವಿ. ಆದರೆ ಕಾರ್ಯಾಂಗಕ್ಕೆ ಮಾತ್ರ ಇಂಥದ್ದೊಂದು ದೊಡ್ಡ ನೈತಿಕ ಜವಾಬ್ದಾರಿ ಇದೆ. ಎಲ್ಲಿಯವರೆಗೂ ಈ ನೈತಿಕ ಜವಾಬ್ದಾರಿಯನ್ನು ನಾವು ನಮ್ಮ ಪ್ರಜ್ಞೆಯ ಭಾಗವಾಗಿ ಉಳಿಸಿಕೊಳ್ಳೋದು ಸಾಧ್ಯ ಆಗಲ್ವೋ ಅಲ್ಲಿಯ ನಮ್ಮ ಕಾರ್ಯಾಂಗ ಕೂಡ ಸತ್ತೋಗುತ್ತೆ. ಹಾಗಾಗಿ ನಮ್ಮ ಕಾರ್ಯಾಂಗಕ್ಕೆ ಅಂತಃಕರಣ ಮತ್ತು ಕರುಳಿನ ಆಯಾಮಗಳನ್ನು ಒದಗಿಸುವ ಮಾನವಂತರು ಇಲ್ಲಿದ್ದಾರೆ. ಮತ್ತು ಅಂಥ ಮಾನವಂತರಿಂದನೇ ನಮಗೆ ನಮ್ಮ ಸಮಾಜಕ್ಕೆ ಹೆಚ್ಚು ಅಭಿವೃದ್ಧಿಯ ಕಾಣಿಕೆಗಳು ಮತ್ತು ನೈತಿಕ ದರ್ಶನಗಳು ಸಾಧ್ಯ ಆಗಿದ್ದಾವೆ ಎನ್ನುವಂಥ ಮಾತನ್ನು ಹೇಳ್ತಾ, ಸರ್ವೋತ್ತಮ ಪ್ರಶಸ್ತಿ ಬಗ್ಗೆ ನಮ್ಮ ವೀರೇಶ್ ಹೇಳಿದರು, ಅದನ್ನ ಹೇಳಿ ಮುಗಿಸ್ಬಿಡ್ತೀನಿ. ನಮ್ಮ ದಾವಣಗೆರೆಯಲ್ಲಿ ಇನ್ನೂ ಯಾರನ್ನೂ ಆಯ್ಕೆ ಮಾಡೋಕ್ಕಾಗಿಲ್ಲ ಅಂತ. ಅದೊಂದು ಭಾಳ ಒಳ್ಳೆಯ ಕೆಲಸ. ಅದು ಯಾವುದೇ ಸರ್ಕಾರ ಅದನ್ನು ಮಾಡಬೇಕು. ಸರ್ಕಾರಿ ನೌಕರರಿಗೆ ದಿನಾಚರಣೆಯನ್ನು ಮಾಡೋದು ಎಷ್ಟು ಮುಖ್ಯವೋ, ಸರ್ಕಾರಿ ನೌಕರನಾದವನು ಉತ್ತಮವಾದ ಕೆಲಸ ನಿರ್ವಹಣೆಯಲ್ಲಿ ತನ್ನ ದಕ್ಷತೆಯನ್ನು ಮತ್ತು ಪರಿಣಾಮಕಾರಿತನವನ್ನು ತೋರಿಸಿದ್ದನೆನ್ನೋ ಕಾರಣಕ್ಕೆ ಆತನನ್ನು ಗುರುತಿಸಿ ಗೌರವಿಸುವ ಕೆಲಸ ಇದೆಯಲ್ಲ, ಒಂದು ಸರ್ಕಾರಕ್ಕೆ ಮನ್ನಣೆಯನ್ನು ತಂದುಕೊಡುವ ಕೆಲಸ ಅದು. ಆದ್ದರಿಂದ ಸರ್ಕಾರಕ್ಕೆ ಮರ್ಯಾದೆ ಬರಬೇಕು ಅಂತಂದರೆ ಈ ಸರ್ವೋತ್ತಮದಂಥ ಪ್ರಶಸ್ತಿಗಳನ್ನು ನಮ್ಮ ನೌಕರರಿಗೆ ಕೊಡಬೇಕು. ಅಂಥ ಭಾಗ್ಯ ನಿಮ್ಮದಾಗಲಿ ಅಂತ ಹಾರೈಸಿ ಎಲ್ಲರಿಗೂ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಶಾಸಕರಾಗಿರ್ತಕ್ಕಂಥ ದಾದಾಪೀರ್ ನವಿಲಾಳ್ ಸರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮ ಜಿಲ್ಲಾ ಸಂಘದ ವತಿಯಿಂದ ಗೌರವ ಸಮರ್ಪಣೆಯನ್ನು ಮಾಡ್ತಿದ್ದೇವೆ. ದಯಮಾಡಿ ಶ್ರೀಯುತರು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾನೆ. ಜೋರಾದ ಚಪ್ಪಾಳೆ ಹೊಡಿಬೇಕು. ನಾನು ಹೇಳಿದ್ದು 20 ನಿಮಿಷ, ಅವ್ರು ತಗೊಂಡು 40 ನಿಮಿಷ. ಹಂಗಾಗಿ ಇನ್ನೊಂದು ಸರಿ ಜೋರಾದ ಚಪ್ಪಾಳೆ. ಭಾಳ ಖುಷಿ. ಸೊ ಇದರೊಂದಿಗೆ ಈಗ ಈ ಕಾರ್ಯಕ್ರಮದ ಸಂಗೀತ ಸಂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಎಲ್ಲ ಸ್ಪರ್ಧಾಳುಗಳಿಗೆ, ಅಂದರೆ ಸಂಗೀತ ಪ್ರೇಮಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ನಮ್ಮ ಜಿಲ್ಲಾಧ್ಯಕ್ಷರ ಕೋರಿಕೆಯ ಮೇರೆಗೆ ಜಿಲ್ಲಾ ಸಂಘದಿಂದ ಅಭಿನಂದನಾ ಪತ್ರವನ್ನು ನೀಡುತ್ತಿದ್ದೇವೆ. ಸಾಂಕೇತಿಕವಾಗಿ ಈಗ 3 ಜನಕ್ಕೆ ಈ ಅಭಿನಂದನಾ ಪತ್ರವನ್ನು ನೀಡ್ತೇನೆ. ಒಂದು MD ಆಂಜನೇಯ ಸರ್ ಅವರು ಬರಬೇಕು, ಡಾಕ್ಟರ್ ಮೀನಾಕ್ಷಿ ಮೇಡಮ್ ಅವರು ಬರಬೇಕು, ಶ್ರೀ ಹನುಮತ್ ನಾಯಕ ಸಿ ಸರ್ ಅವರು ಬರಬೇಕು. ನಾಡಗೀತೆಯ ಪರವಾಗಿ ಅವರೊಬ್ಬರನ್ನು ಕರೀತಾ ಇದ್ದೇವೆ. ಒಬ್ಬರು ಜಗಳೂರು ತಾಲೂಕವರು, ಒಬ್ಬರು ಹೊನ್ನಾಳಿ ತಾಲೂಕವರು, ಮತ್ತೊಬ್ಬರು ದಾವಣಗೆರೆ ತಾಲೂಕವರು. 3 ಜನರಿಗೂ ಕೂಡ ನಮ್ಮ ವೇದಿಕೆಯ ಮೇಲಿರ್ತಕ್ಕಂಥ ಅತಿಥಿಗಳು ಅಭಿನಂದನಾ ಪತ್ರವನ್ನು ಕೊಡುವ ಮೂಲಕ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ.
ಹೀಗೆ ಪ್ರತಿಯೊಬ್ಬರಿಗೂ ಕೂಡ ನಾವು ಅಭಿನಂದನಾ ಪತ್ರವನ್ನು ಅಂತ ಸಲ್ಲಿಸಿ ಸಾಂಕೇತಿಕವಾಗಿ ಈಗ 3 ಜನರಿಗೆ ವೇದಿಕೆ ಕಾರ್ಯಕ್ರಮದಲ್ಲಿ ಅಭಿನಂದನಾ ಪತ್ರವನ್ನು ಸಲ್ಲಿಸಿದ್ದೇವೆ. ಆ ಅಭಿನಂದನಾ ಪತ್ರದಲ್ಲಿ ಒಂದು ಟೈಟ್ಲ್ ಇದೆ, ಅದನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರತಿಭೆ ನಿಮ್ಮದು, ಪ್ರೋತ್ಸಾಹ ನಮ್ಮದು. ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದಿತರಿಗೆ ಗೌರವ ಸಲ್ಲಿಸಬೇಕು ಅಂತ ಕೇಳ್ತಾ ಇದ್ದೇನೆ. ಈಗ ಕಾರ್ಯಕ್ರಮದ ಕೊನೆಯ ಭಾಗ ವಂದನಾರ್ಪಣೆಯನ್ನು ನಮ್ಮ ಖಜಾಂಚಿಗಳಾಗಿರ್ತಕ್ಕಂಥ ಶ್ರೀಯುತ ತಿಪ್ಪೇಸ್ವಾಮಿ BR ಸರ್ ಅವ್ರು ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆಯ ವತಿಯಿಂದ ಇಂದು ನೌಕರರ ದಿನಾಚರಣೆಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆಗಿರ್ತಕ್ಕಂಥ ಮತ್ತು ಹಿರಿಯರು ಆಗಿರ್ತಕ್ಕಂಥ ವಾಮದೇವಪ್ಪ ಸರ್ ಅವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ನಮ್ಮ ಜಿಲ್ಲಾ ಸಂಘದ ವತಿಯಿಂದ ನಾವು ಅಭಿನಂದಿಸ್ತಾ ಇದ್ದೀವಿ. ಹಾಗೆ ಈ ಕಾರ್ಯಕ್ರಮದಲ್ಲಿ ಇದುವರೆಗೂ ಕೂಡ ಒಬ್ಬ ಸರ್ಕಾರಿ ನೌಕರ ಯಾವ ರೀತಿ ಇರಬೇಕು ಅಂತಕ್ಕಂಥದ್ದನ್ನು ಸಾರ್ವಜನಿಕವಾಗಿ ಕಚೇರಿಗಳಲ್ಲಿ ನಾವು ಹೇಗಿರಬೇಕು ಅಂತಕ್ಕಂಥದ್ರ ಬಗ್ಗೆ ವಿಶೇಷ ಉಪನ್ಯಾಸವನ್ನು ನೀಡಿದಂತಹ ನಿವೃತ್ತ ಪ್ರಾಂಶುಪಾಲರು ಆಗಿರ್ತಕ್ಕಂಥ ದಾದಾಪೀರ್ ನವೆಲ್ಯಾಳ್ ಸರ್ ಅವರಿಗೂ ಕೂಡ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ವತಿಯಿಂದ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ನಾವು ಅರ್ಪಿಸ್ತೇವೆ. ಹಾಗೆ ಜಿಲ್ಲಾ ಸಂಘದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಜಿಲ್ಲಾ ಸಂಘದ ಅಧ್ಯಕ್ಷರು ಕ್ರಿಯಾಶೀಲರು ಆಗಿರ್ತಕ್ಕಂಥ ವೀರೇಶ್ ಎಸ್ ಒಡೆಯನ್ಪುರ್ ಸರ್ ಅವರಿಗೂ ಕೂಡ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸ್ತೀವಿ. ಹಾಗೆ ಜಿಲ್ಲಾ ಸಂಘದ ಎಲ್ಲ ವಿವಿಧ ಹಂತಗಳ ಪದಾಧಿಕಾರಿಗಳಿಗೂ, ಎಲ್ಲ ತಾಲೂಕಿನ ಅಧ್ಯಕ್ಷರುಗಳು ಮತ್ತು ರಾಜ್ಯ ಸಂಘದ ಪದಾಧಿಕಾರಿಗಳಿಗೂ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಜಿಲ್ಲಾ ಸಂಘದ ಎಲ್ಲ ನಿರ್ದೇಶಕ ಬಂಧುಗಳಿಗೂ ಮತ್ತು ಸಮಸ್ತ ನೌಕರ ಬಂಧುಗಳಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ, ಹಾಗೆ ಈ ಕಾರ್ಯಕ್ರಮದ ವರದಿಗಾಗಿ ಬಂದಿರತಕ್ಕಂಥ ನಮ್ಮ ಪತ್ರಕರ್ತ ಮಿತ್ರರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಈ ವಂದನಾರ್ಪಣೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.